ಥಂಡಿ ಥಂಡಿ ಹವಾದಾಗ ಕಿಟೆ ಕಿಟೆ ಜಂಬರ ಲವ್ ಮಾಡಬೇಕ ಗೆಳತಿ ಜೀವನದ ಗೊಂಬ್ಯಾರ ಲವ್ ಮಾಡಬೇಕ ಗೆಳತಿ ಜೀವನದ ಗೊಂಬ್ಯಾರ ಮಾಡಬೇಕ ಗೆಳತಿ ಜೀವನದ ಗೊಂಬ್ಯಾರ ಮಾಡಬೇಕ ಗೆಳತಿ ಜೀವನದ ಗೊಂಬ್ಯಾರ ಹಿಂದಿಂದ ಬರಬೇಡ ಮಂಗ್ಯಾನಂತವ್ನ ಜೀವನದಾಗ ಕಂಡೇ ಇಲ್ಲ ನನ್ನ ಹುಡುಗರನ್ನ ಬಿಟ್ಟು ನನ್ನ ಹೆಸರು ತಗೊಂಡು ಏನು ಮಾಡತಿ ನಗರಿ ಧಾರವಾಡ ಹುಡುಗಿ ನನ್ನೂರ ಚಿಬಡಿ ಸರ್ಕಲ್ದಾಗ ನಿಂತಿ ನಿಂದ ಯಾವೂರ ಮಹಾರಾಷ್ಟ್ರ ಬಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವಾಗ ನನ್ನ ನಮನ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ ತಂಡಿ ಚಲಿಲ ಗುಂಡಿ ಬಯಟ ಉಡಿದಿರಿ ಉಳ್ಳಿ ತಿನ್ನಿಲ್ಲ ತಿಂಡಿ ಜನರಾಗ ಬಂದು ಸಿಕ್ಕಿದಿ ಹುಡುಗಿ ಆಗೋದು ಮೈ ಕೈ ನೋವ ಕಡ್ಕೊಳ್ಳಬೇಕ ನೋವ ಕಡ್ಕೊಳ್ಳಬೇಕ ನೋವ ನಾ ಇಲ್ಲಿ ನಿನ್ ತಿಂಡಿ ಮುರ್ಯಾಕ ಬಂದಿನಿ ನನ್ ತಿಂಡಿ ಕೇಳಾಕತ್ತೀವಲ್ಲ ಮರ ಎಲ್ಲ ಸುಳ್ಳ ಖರ ನಾವ್ ಮರ ಬದುಕಲಿ ಹ್ಯಾಂಗ ಹೇಳ ನಿನ ಮರತ ನೋಡಿಲ್ಲ ಯಾರನ್ನು ನಿನ ಹೊರತ ಬದುಕಲಿ ಹ್ಯಾಂಗ ಹೇಳ ನಿನ ಮರತ ನೋಡಿಲ್ಲ ಯಾರನ್ನು ನಿನ ಹೊರತ ಕಟ್ಟಿದ ಕನಸಿನ ಗೂಡ ಆಗಲಿಲ್ಲ ನನ್ನ ಬಿಟ್ಟು ಹೋಗಬೇಡ ಹೋದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ಹೋಗಬೇಡ ಹೋದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡದೆ ನರಕಾದ ನ್ಯಾಳ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ಹುಡುಗರಿಗೆ ನರಕಾದ ನ್ಯಾಳ ದಿನಕ್ಕೊಂದ ಸೋಗ ಹಾಕೊಂಡ ಗೆಳತಿ ಹದಗೆತ್ತಿ ಪುರ ಹದಗೆತ್ತಿ ಹದಗೆತ್ತಿ ಪುರ ಹದಗೆತ್ತಿ ದಿನಕ್ಕೊಂದ ಸೋಗ ಹಾಕೊಂಡ ಗೆಳತಿ ಹದಗೆತ್ತಿ ಪುರ ಹದಗೆತ್ತಿ ಗೆಳತಿ ಓಡಾಡ ಗೆಳತಿ ನೀ ಯಾಕ ಮಾಡಿದ ಪ್ರೀತಿ ಗೆಳತಿ ಓಡಾಡ ಗೆಳತಿ 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 ರೈತನ ಮಗ ನನ್ನ ಹುಡುಗ ಹಾಗೆನ ಬಾರ್ಕೊಲು ಹೆಣ್ಣಲಾಗ ಹೋಳಿ ಕಟ್ಟ್ಯಾನ ತಂತಾನ ಬಂದಾಗ ಮದುವೆಯ ವಯಸ್ಸಾಗಲು ನನಗ ಕೊಡ್ತೀನೋ ನನಗ ಮುತ್ತ ಸೊಟ್ಟಿಗೆಯ ಹೊಡೆಯ ಸುತ್ತ ರೈತನ ರಾಣಿ ಹಾಕಿನ ಜತ್ತ ಏನ್ ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿ ಯಾವ ಊರ ಅವನಿ ನಿನ್ನ ಹೆಸರೇನು ರಸ್ತಾದ ಮ್ಯಾಲ ಹೆಣ್ಮಕ್ಳು ನಿಂತಿದ್ ಕೋಡ್ಲೆ ಹಾಡು ಹಾಡಕತ್ತಿಯಲ್ಲ ಯಾಕ ಏನಂತೈತಿ ನಿಂದು ಜೀವ ನಿಮ್ಮಂತವ್ರ ನೋಡಾನ ನಮೂನಿ ಮುಳ್ಳು ಹಿಡ್ದಂಗ ಏನಾಕೈತಿ ಮುಳ್ಳು ಹಿಡ್ದಂಗಕ್ಕೈತಿ ಏನ್ ಹಿಡ್ದೀನಿ ಲಾಡಿ ಲಂಗೋಟಿ. ಮತ್ ಏನಾರ ಹಿಡ್ದ ಹೆಂಗ್ ಮಾಡಾಕತ್ತಿ ಇಲ್ಲ, ಲಂಗೋಟಿ.
ಹೌದಾ ಏನ್ ಎದ್ದು ನಿಂದಿರ್ತೈತಿ ಹಾ ಏನ್ ಎದ್ದು ನಿಂದಿರ್ತೈತಿ ತಲೆಯಾನ ಮುಳ್ಳ ಯಾಕ ಹಿಡ್ಕೊಂಡು ಯಾರು ಒದ್ದಿಲ್ಲ ನಿನಗ ಹಿಂದ ಮುಂದ ಈ ಊರಾಗ ನನ್ನ ಓದಿವ್ರು ಯಾರದಾರ ಯಾಕ ಒದ್ಯಾಕ ಬಂದವ್ರನ್ನ ಹಾ. ಒಲಿಸ್ಕೊಂಡ್ಬಿಡ್ತೀನಿ ಅಂತ ವಿದ್ಯೆ ನಂಬಲ್ಲೈತಿ ಹೌದಾ ಅಂತ ಉದ್ಯೋಗ ನೀ ಏನ್ ಮಾಡ್ತಿ ನಾನು ಈ ಊರಿಗೆ ಸಾಲಿ ಕಲಿಸೋ ಟ್ಯೂಷನ್ ಮಾಸ್ತರ್ ಆಗಿ ಬಂದೀನಿ ಹಾ. MBBS ಕಲಿತರು ನೌಕರಿ ಸಿಗ್ಲಿಲ್ಲ ಅದಕ್ಕೆ ಈ ಊರಾಗ ಯಾವರ ಹುಡುಗರು ಟ್ಯೂಷನ್ ಕಲಿಸ್ತಾರನ ಅಂತೇಳಿ ಬಂದೀವ್ರಿ ಈಗ ಹುಡುಗರಂತೂ ಸಿಕ್ಕಿಲ್ರಿ ಈಗ ಫಸ್ಟ್ ನೀವ ಸಿಕ್ಕಿರಿ ಮತ್ತೆ ನಿಮ್ಗ ನಿಮ್ಮ ಹೆಸರು ಏನ್ರಿ ನಂದ್ ಹೆಸರು ಬಿಡು ನಂದ್ ಉದ್ಯೋಗ ಕೇಳ ಮೊದಲ ನಿನ್ ಉದ್ಯೋಗ ನೀವ್ ಉದ್ಯೋಗ ಏನ್ ಮಾಡ್ತೀರಿ ನಂದೇನೈತಿ ಉದ್ಯೋಗ ಉದ್ಯೋಗ ಇದ್ದಾನ ಮಾಡ್ಕೋಬೇಕಂತ ಮುಂಜಾಳೆದ್ದು 10 ಕಡೆ ತಿರ್ಗಾಕತ್ತೀನಿ ಮಾಮ ನೋಡನು ಯಾರು ನನ್ನ ಕಣ್ಣಿಗೆ ಬೀಳಂದ್ರು ಬಿದ್ರು ನನ್ನ ಒಲ್ಲ ಅಂತಾರ ಮಾಮ ಸಾಕ ಒಂದು ಕಂಡ್ರೆ ಮಾಮ ಏಯ್ ನಾ ಸಾಲಿ ಕಲಿಲಾರ್ದಕ್ಕ ಹೌದಾ ಅದಕ್ಕ ನಿಮ್ಮಂತವ್ರು ಅಲ್ಲ ನೀ ಇಷ್ಟು ಸಾಲಿ ಕಲ್ತಲ್ಲ ಹೇಳ್ತಿ ಮಾಮ ಮತ್ ಇಷ್ಟು ಫ್ಯಾಷನ್ ಮಾಡ್ತೀಯಲ್ಲ ಹೆಂಗದ ಯಾಕ ಕಲ್ತವ್ರ ಫ್ಯಾಷನ್ ಮಾಡ್ಬೇಕಂತ ಏನಾರ ರೂಲ್ಸ್ ಐತಿ ಹಂಗಲ್ರಿ ಮೇಡಮರ ಹಾ. ಸಾಲಿ ಕಲಿಲಾರ್ದನ ಇಷ್ಟು ಫ್ಯಾಷನ್ ಮಾಡ್ತಾರ ಅಂದ್ರ ಒಂದ್ 4 ಅಕ್ಷರ ಕಲ್ಕೋಬೇಕ್ರಿ ಹೌದು ಖರೆ ಐತಿ ಮಾಸ್ತರ ನಿನ್ನ ಮಾತು ನನಗೂ ಕಲಿಬೇಕಂತ ಬಹಳ ಆಸೆ ಇತ್ತು ಆದ್ರೆ ಕಲೀಲಿಲ್ಲ ಈಗ ಹೆಂಗೋ ದೇವ್ರು ಕುಡಿಸ್ದಂಗ ನೀ ಇಲ್ಲೇ ಭೇಟಿಯಾಗಿ ಯಾಕಂದ್ರೆ ನನಗೆ BP ಹೆಚ್ಚಾಗೈತಿ. BP ಹೆಚ್ಚಾದ್ರ ಡಾಕ್ಟರ್ ಇಲ್ಲೇ ಅದಾರ ನೀ ಟೆನ್ಷನ್ ತಗೋಬೇಡ ಮಾಮ ನೋಡನು ಮಾಮ ಇವತ್ ನಿಂದ ನನ್ನಿಂದ ಶುರುವಾಗ್ಲಿ ನಿನ್ ಟ್ಯೂಷನ್ ನೀ ಎಲ್ಲಿ ಬಾ ಅಂತ ಅಲ್ಲಿಗೆ ಬರ್ತೀನಿ ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ ಒಟ್ ನೀ ನನಗೆ ಕಲಿಸ್ಬೇಕು ನೋಡು ಆಯ್ತು ಶುರು ಮಾಡೋಣ ಹಂಗಾರ ಟ್ಯೂಷನ್ ಮರಾಯ ಏನ್ ಬಾಳ ಅವಸರ ಮಾಡಕತ್ತಿಯಲ್ ನೀ ಆಗುದಲ್ಲ ಈಗ ಮುಂದೆ ಹೋಗ್ಬೇಕು ಮಳೆ ಬಾಳ ಅದಾರ. ನೀವ್ ಒಬ್ಬೇಕೆ ಇಲ್ಲ ನನಗ ಅಲ್ಲ ಇನ್ನೂ ನೀ ಕೆಲ್ಸ ಮಾಡಿಲ್ಲ ಇಷ್ಟು ಬೆವರಾಕತ್ತಿ ಅವಸರ ಮಾಡಾಕತ್ತಿ ಮುಂದೆ ಹೆಂಗ ಕಂಡೈತೈತಿ ಎಲ್ಲಿ ಬೆವ್ರಿ ನೋಡಲ್ಲ ಇಳ್ಯಾಕತ್ತಾವ ತಳಗ ನೀರ ಆಟ ನೋಡಿ ನಡಗಾಕತ್ತೈತ್ ನಂದ ಹೌದಾ ಹ್ಮ್ ಮೊದಲ ನಿನ್ ಹೆಸರೇನ್ ಅದನ್ನ ಹೇಳ ನನ್ನ ಹೆಸರು ಹಾ. ನರ ಹರಿ ಅಂತ ನರ ಹರ್ರಿನ ಇದೆಂತ ಹೆಸರು ಮರ ನೀ ಯಾರ್ದಾರ ನರಗಿರ ಹರ್ದಿ ಏನು ಏ, ಇಲ್ಲ ಅಂತ ಕೆಲಸ ಕೈ ಹಾಕಿಲ್ಲ ಮತ್ತೆ ಯಾರ್ದಾರ ತಗಲ್ ಗಿಗಲ್ ಹರ್ದಿ ಏನು ಏ ಇಲ್ಲ 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 ಅಂತ ಕೆಲಸ ಮಾಡಂಗಿಲ್ಲ ನಾವು ಕೇಳು ಮತ್ತೆ ಯಾರ್ದಾರ ಏನಾರ ಹರ್ದಿ ಏನು ಏ ಯಾರ್ದಾರ ಯಾಕೆ ಹರಿಲಿ ಹಾ. ನನ್ನ ಹೆಸರ ನರ ಹರಿ ಹೌದಾ ಹೌದು ನಿಮ್ಮ ಹೆಸರು ಏನ್ರಿ ನನ್ನ ಹೆಸರಾ ಹೇಳ ಹೇಳು ನನ್ನ ನಿಂದ ನರ ಹರಿ ಅಂದ ಕೂಡಲೇ ಅವ ನನ್ನ ಹೆಸರು ಹಿಡ್ಕೊಂಡು ಹರಿ ಅನ್ನಾಗತ್ತಾನ ನೋಡು ಅವಂದ ಹರಿದು ಬಿಡ್ರಪ್ಪ ಅಲ್ಲೇ ಮಗ್ಗಲ್ಕಿದ್ರೇನು ಬಾರಪ್ಪ ನೀರ್ ಹರಿ ಬಾ ನನ್ನ ಹೆಸರು ಸುಂದ್ರಿ ಸುಂದ ಹಿಡಿತಲ್ಲೋ ಯಪ್ಪ ನನಗ ತಾಟ್ ಹಿಡಿತ ನನ್ ನೋಡಿದ ಕೂಡಲೇ ಕಾವಾಗಬೇಕಿತ್ತು ನಿನಗ ನಾನು ನೋಡಿನ ಕರೆ ಎಂತೆಂತ ಫಿಗರ್ಗಳನ್ನ ಆದ್ರೆ ನಿನ್ನಂತ ಫಿಗರ್ ನಾ ಯಾವ ಊರಾಗೂ ನೋಡಿಲ್ಲ ಮತ್ತೆ ಏ ನಿನ್ನ ಹೆಸರು ಬಾ ಚಂದ ಐತಿ ಆಯ್ತು ಶುರು ಮಾಡೋಣ ಏನ್ ಶುರು ಮಾಡ್ತೀರಿ ಮಾಸ್ತರು ಟ್ಯೂಷನ್ ನಾ ಹೆಂಗಂತೀನಿ ನೀ ಹಂಗ ಅನ್ಬೇಕು ನೋಡು ಆಯ್ತ್ರಿ ನಾ ಮಾಸ್ತರ್ ಎಲ್ಲಿ ಬಿಗಿ ಹಿಡಿಯತ್ತೀನಿ ನೋಡು ಅಲ್ಲಿ ಗಚ್ಚಗೆ ಹಿಡಿಬೇಕು ಎಲ್ಲಿ ನಾ ಸಡ್ಲು ಬಿಡತ್ತೀನಿ ನೋಡು ಅಲ್ಲಿ ಸಡ್ಲು ಬಿಡ್ಬೇಕು ಮಾಸ್ತರ ನೀವೇನ್ ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ನೀವ್ ಎಲ್ಲಿ ಒತ್ತಿ ಹಿಡಿಯತ್ತೀರಿ ಅಲ್ಲಿ ಒತ್ತಿ ಹಿಡಿದು ಬಿಡ್ತೀನಿ ನೀವೆಲ್ಲಿ ಡಿಲ್ಲ ಬಿಟ್ಟು ಬಿಡಿರ್ತಿದ್ರ ಅಲ್ಲಿ ಡಿಲ್ಲನ ಬಿಡ್ತೀನಿ ಶುರು ಮಾಡೋಣ್ರಿ ಹಂಗಾರ ಶುರು ಮಾಡ್ರಿ ಮಾಸ್ತರ ಬಾ ಸೀದಾ ಎದುರಿಗೆ ನಿಂದ್ರ ಸೀದಾ ಎದುರಿಗೆ ಅತಿ ಅಟ್ಟು ಬೇಡ ನಮಗಾಗುದಿಲ್ಲ ಹಾ ಇಷ್ಟ ಇನ್ನೊಂದು ಸ್ವಲ್ಪ ಸಾಕ ಏ ಇಲ್ಲ ಹಾ ಇನ್ನೊಂದು ಚೂರು ಹಾ ಸಾಕು 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 ಅಷ್ಟ ದೂರ ಹಾ ಸೀದಾ ನನ್ನ ನೋಡು ಕೈ ಎಲ್ಲದಾವ ಅದಾವಿಲ್ಲ ಅದಕ್ಕೆ ಮೊದಲ ವಯಸ್ಸಿನಾಗ ಸಾಲಿ ಕಲೀರಿ ಮುದುಕರಿಯಾಗಿಂದ ಬರುದಿಲ್ಲ ಕೈ ಹಿಡಿದು ಕಲಿಸ್ತಾನ ಮಾಸ್ತರ ಅಂದ್ರೆ ಒತ್ತಕ್ಷರ ಅದು ಇರ್ತಾವಲ್ಲ ಆ ಕಾಡಿ ಹೋಗಬಾರ್ದು ಕೈ ಹಿಡಿಲಾರ್ದ ಹೆಂಗಾರ ಕಲ್ಸಾಕ ಬರುತ್ತಾನ ಬಾ ಬಾ ಸೀದಾ ನಿಂದ್ರ ಆ ಈ
ಅಮ್ಮ ಓ ಅಮ್ಮ ಔ. ಅಮ್ಮ ಏ ಅಡ್ನಾಡಿ ಅಮ್ಮ 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 ಅಮ್ ಆಹಾ ಅಣ್ಣ ಅಣ್ಣ ಬಿಡುದಿಲ್ಲ ಅಣ್ಣ ನಾವು ಯಾರು ಮೊದಲ ಮಾಸ್ತಾರ ಬಿಡುದಿಲ್ಲ ಬಿಡುದಿಲ್ಲ ಅಂತೀಯ ಇಲ್ಲ ಆಹಾ ಆಹಾ. ಹಾ ಅಷ್ಟು ಬಿರುಸ ಇರ್ತಾವ ನಾ ಆಗಳೇನ ಕರೆಯದೆ ಹೇಳಿನಿಲ್ಲ ನನಗ ಎಲ್ಲಿ ಬಿಗಿ ಹಿಡಿಬೇಕು ಅಲ್ಲಿ ಹಿಡಿ ಎಲ್ಲಿ ಸಣ್ಣ ಬಿಡ್ಬೇಕು ಅಲ್ಲಿ ಬಿಡತ್ತೇನಿಲ್ಲ ನೀ ಹಿಂಗ ಮಾಡಿದ್ರೆ ನನಗೆ ಕಲ್ಸೋದಾಗೋದಿಲ್ಲ ಮತ್ತೆ ನಾವಕ್ಕ ನೋಡಿ ಮತ್ತಾಬೇಕಿತ್ತಲ್ಲಿ ಅಲ್ಲ ಕಲಸ ಹೇಳ್ತೀನಿ ಏನ್ ಕೊನೆದಾಗ ಅಂದ್ರಲ್ಲ ಅದು ಮೈ ಗಟ್ಟಿಗೆ ಹಿಡಿದು ಬಿಟ್ಟಂಗ ಹಂಗತಿ ಗಟ್ಟಿಯಾಗಿ ಹಿಡ್ಕೋಬಾರ್ದು ಒಳಗಟ್ಟು ಲೂಸ್ ಬಿಡ್ಬೇಕು ಅಂದ್ರ ಒತ್ತಕ್ಷರ ಕರೆಕ್ಟ್ ಆಗಿ ಪ್ಲಸ್ ಅಕ್ಕಾವು ಇಲ್ಲಿಕ ಮೈನಸ್ ಮೈನಸ್ ಹತ್ ಕುಂದಿರ್ತಾವ ಹಂಗಾದ್ರೆ ಹೇಳ ಹೇಳ ಈಗ ಹೇಳ ಅಮ್ ಅಮ್ ಆಹಾ ಬ್ಯಾರೆ ಬತ್ತು ನಿನ್ನ ಕತ್ತಿ ಈ ಸಲ ಮಾಡಿದ್ರೆ ನಮಗೆ ಹುರುಪು ಬರುತ್ತಾನ ಕೆಲಸ ಸಾಯಿ ಹೊಡಿಸಿ ಬಡ್ರ ಮಕ್ಕಳನ್ನ ನಾವಳೆ ಬನ್ಯಪ್ಪ ಹಬ್ಬ ಉಚ್ಚನ ನಾಟ್ಯ ಮಾಸ್ತರ ನಾ ಹೇಳ್ದಂಗ ಕಲಿತಿದ್ರ ಅಷ್ಟ ಮುಂದ ಇಲ್ಲಾಂದ್ರೆ ಹಿಂದ ಇಲ್ಲ ಅಂದ್ರ ನೋಡ್ ನಮಗ ತಡ್ಕೊಳ್ಳೋದು ಆಗುದಿಲ್ಲ ಮೊದಲ ಹಿಂದ ಮೂಲಾದಿ ತ್ರಾಸ ಅದ್ರಾಗ ನಿಮ್ಮಂತ ಹುಡುಗಿಯರ ತ್ರಾಸ ತಡ್ಕೊಳ್ಳೋದು ಆಗುದಿಲ್ಲ ಸೊಕಸು ನೀ ತಾಪ್ ಮಾಡ್ಕೋಬೇಡ ಮನ್ಸಿಗೆ ಇಲ್ಲಿ ಬಾ. ಈಗ ಬರ್ಲ ಅಗಲಗತಿ ಮಾಡಬೇಡ ನನಗೊಂದ ಮನಿ ಆಗ್ತೈತಿ ಇಲ್ಲ ಮಾಸ್ತರ ಯಾಕ ನನಗೆ ಯಾಕೋ ಒಂದು ನಮೂನಿ ಹೆಂಗೆಂಗೋ ಆಗಾಗತ್ತೈತಿ ಮುಲ ಮುಲ ಅನ್ಸಾಕತ್ತಾನ ಇಲ್ಲ ಮೈ ಎಲ್ಲ ಜುಮ್ ಜುಮ್ ಆಗ್ತದೆ. ಹಂಗಿ ಕಡಿಲನ ಏ, ಎದಕ್ಕ? ಬ್ಯಾವ್ರಾಗ ಬರಾಕತ್ತ ನನಗ ಅದಕ್ಕ ಚಡ್ಡಿ ಕಳಿ ಚಡ್ಡಿ ಚಡ್ಡಿಗಳು ಟೈಮ್ ಇನ್ನ ಬಂದಿಲ್ಲ ಈಗ ನಾ ಏನ್ ಹೊರಗೆ ಹೇಳ್ತೀನಿ ನಾ ಹೇಳ್ದಂಗ ಮಾಡು ಏನು ನಾ ಕಲಿಸ್ಲೆ ಹಾ ಅದನ್ನಾರ ಕಲಿತೀಯ ಹಾ ಏನ್ ಕಲಿತಿ ಹೇಳಿ ನಿನ್ನ ಬಾಯಲ್ಲಿ ನಾನು ಅದನ್ನ ಕೇಳ್ತೀನಿ ನೀ ಕಲಿಸಿದ್ದ ಕಲಿತೀನಿ ಹಾ ಬಾ ಸರ ಹಳ್ಳಿ ಮೇಸ್ಟರ್ ಫಿಲ್ಮ್ನ್ಯಾಂದ ಒಂದು ಸಾಂಗ್ ಹಾಕುನು ಹಾ. ಅದ್ರಾಗ ಎಲ್ಲ ಕಲಿಸಿ ಬಿಡ್ತೀನಿ ಆಯ್ತು ಶುರು ಓಕೆ. ಮಾಡು. ಕರುದಿಲ್ಲಿ ಬಾರ ತರುದಿಲ್ಲಿ ಕಾರ ಗಿಡ್ಡಿ ಮಾಡು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನಿರ್ವಕ್ಕ ಬಂಗಾರ ಜೀವನ ಮಾಡೋಣ ಪಾಯ್ಲೆ ಜೋರ ಹಕ್ಕೆ ಹಕ್ಕೆ ನೀ ಅವರಕ್ಕೆ ಹಿಂದೇನ್ ಒಂದ್ ಸೆಕೆಂಡ್ ಸಾಕಾಗೈತೆ ಚಡ್ಡಿ. ಅಂತಳ ಒಂದ್ ಸ್ವಲ್ಪ ತಡಿ ಸಿಗಿಸಿದೆ ಎಲ್ಲೇ ಸಿಗಿಸಿ ಇದನ್ನ ಗದ್ದಲ್ದಾಗ ನೀ ಅವರಕ್ಕೆ ಗೊತ್ತಿಲ್ಲ ಏನ್ ನಿನಗ ಗೊತ್ತಿಲ್ಲ ನಾ ದುಡ್ನಿ ಅಕ್ಕಿ ಏಟ್ ತಗೋತಿ ಪೇಮೆಂಟ್ ಏ ತಗೋತಾಳಪ್ಪ ಬಾಳ ಐತೆಕ್ಕಿದ ಬಾಳ ಐತಿ ಏಟ್ ತಗೋತಿ ಪೇಮೆಂಟ್ ಹಳಿ ಮಾಸ್ತರ್ಗೆ ಕೆಲಸ ಹೊಲ್ದ ಹೊಸ ಹುಡುಗದ ನೋಡ್ತೀನಿ ಏಟ್ ತಗೋತಿ ಪೇಮೆಂಟ್ ತಗೊಂತೀನಿ ಎದಕ್ಕ ಹೇಳ ಅದನ್ನ ಹೇಳ ಮಟ್ಟ ಬಿಡಂಗಿಲ್ಲ ಅಣ್ಣ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ ಇಲ್ಲ ನಿಮ್ಮ ಮಾವು ಕೊಡ್ತಾರ ಎಟ್ಟಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಪಾಯ್ಲೆ ಜೋರೆ ಎಟ್ಟಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಪಾಯ್ಲೆ ಜೋರೆ ಮುಸುಗ ಹಂಸಾಕಿ ನನ್ನ ನೋಡಾಟ ನಮ್ಮ ಅಣ್ಣ ಕಿವಿ ಕೆಳಕ ತಪ್ಪಿಸಿದಿ ಇಲ್ಲೆಲ್ಲ ದುಃಖ
ಹಿಡಿದಿಲ್ಲ ಬಿಡದ ದುಡಿದಾರ ಬದುಕ ಹಿಡಿದಿಲ್ಲ ಬಿಡದ ದುಡಿದಾರ ನನ್ನ ಬಾಳಿಗ ಆಗಿ ನೀ ಬೆಳಕ ಹೆಂಗದೇವ ಚಲೋ ಅದೀನಿ ಮೊದಲ ನೀ ಯಾರ ಹೇಳಂಗಿಲ್ಲ ನಾ ಮೊದಲ ನೀ ಯಾರ ಯಾರು ಹೇಳು ಏಳು ಮಿಂಟ್ರಿ ಅಂತಾನ ಬೇಡ ರಗಡ ಮಾಡಿ ನೀ ರೊಕ್ಕ ಬಂಗಾರ ಗುಣ ಮಾಡೋಣ ಹೈಪಾಯ್ದ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಗುಣ ಮಾಡೋಣ ಹೈಪಾಯ್ದ ಜೋರ ಮುರ್ಸಲಿಂದ ಐತಿ ಹಸನ ಅದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಅಪ್ಪನನ್ನ ಅರಿಯಾಣ ತಾಣ ಹುಡಿಯ ಹಾಕಿಲಲ್ಲ ನನ್ನ ಕರೆಯ ತಾಣ ನಿಮ್ಮ ಅಪ್ಪನನ್ನ ನನ್ನ ಅನ್ನ ತಾಣ ಹುಡಿಯ ಹಾಕಿಲಲ್ಲ ಅರಿಯಾಣ ತಾಣ ಹೊರಗಡೆ ಮಾಡಿ ನಿಲ್ಲಕ್ಕ ಬಂಗಾರ ಗುಣ ಮಾಡೋಣ ಹಬ್ಬಾಲೆ ಜೋರ ಲ 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 ಗಂಟಿ ಡನ್ ಅನ್ಸಿಯನು ಬಾರ್ಸಿನಿ ಇಷ್ಟ ಮುಟ್ಟಿ ಏನ ಮುಟ್ಟಿನಿ ಬಾರ್ಸಿನಿ ಅಡಿಗೆ ಮಾಡ್ಯಾಳ ಇಟ್ಟೋತನ ಗೊತ್ತಾಗಿಲ್ಲನ ಹಿಚ್ಕಾಕ್ ಏನಾಯ್ತಲ್ಲಿ ಗಳಂಗಳಂಗ ಗದ ಗದ ಗದಂಗ್ ಗಳಂಗಳಂಗ ಗದ ಗದ ಗದಂಗ್ ಭಾಳ ಸ್ಟ್ರಾಂಗ್ ಅದಾಳಕಿ ಇನ್ನ ಈಗ ಇಲ್ಲಿಗೂ ಇನ್ನ ನಂಗ ಅವಂಗ ಹೇಳ ಬೇಡ ನನಗೆ ಹೇಳ ಅವನಿಗೆ ಏನ್ ಮಾಡ್ತಿ ಹೇಳಿ ನಿನ್ನ ಬಗ್ಗೆ ಕೇಳಿದ ಅವಂಗೋಟ್ ಗೊತ್ತಾಗ್ಬೇಕಲ್ಲ ಏನೈತೆ ಅನ್ನೋದು ಹೇಳ ಹೇಳೆ ಅವನಿಗೆ ಹೇಳ ಅಣ್ಣ ಇನ್ನ ಈಗ ಬೇಡಪ್ಪ ನನಗೆ ನಾಚಿಗೆ ಬರುತ್ತೆ ನಾಚಿ ಕೈ ಎಲ್ಲೆಲ್ಲ ಹೊಂಟವ್ ನೋಡಿ ಸಾಕಿನ ಒಂದೊಂದು ಹವಳ ಮುತ್ತುಗಳು ಇಲ್ಲದಾವ ನೋಡ್ರಿ ಅಲ್ರಿ ಒಂದು 4 ಹುಡುಗರಂತೂ ಸಟ್ ಮಾಡಿ ಕೊಟ್ಟು ಹೋದ್ಲು ಗೌಡ್ತಿ ಯುವಕರ ಕೈಯಾಗಿ ಏನು ತಿದ್ದಿಸ್ಬೇಕು ಯುವಕರ್ನ ಸಾರಿ ಕಲಿಸ್ಬೇಕ್ರಪ್ಪ ನಿಮಗೆ ಹಾಂ ಆಕಿ ಕಲಿಸ್ದಂಗೆ ಕಲಿಸ್ಲಿ ಏನು ಸೀದಾ ಕಲಿಸ್ಲಿ ಹಾಂ ಒಂದು ಕುಲ್ಲ ಮೈಕ್ ಕೊಡೋಣ ಏ ಅಂಗಿನೂ ತಿತ್ತಾವು ನೊನನೂ ತಿತ್ತಾವು ಏನು ಬುದ್ಧಿನ ಇಲ್ಲಿ ಕಾಡಿ ಹುಡುಗರಿಗೆ ಅಲ್ಲೇ ಹಿಡ್ಕೊಂಡು ನಿಂದ್ರಣ ಆಯ್ತಪ್ಪ ಎಷ್ಟನೇತೆ ಮುಗಿಸಿರಪ್ಪ ನೀವು ಸಾಲಿ ಐದನೇತೆ ಮುಗಿದ 6ನೇತೆ ಹಾಂ ನಿಮಗೆ ಮೊದಲು ಪಾಠ ಯಾವ ಸರ್ ಹೇಳ್ಕೊಟ್ಟಾರಪ್ಪ ರಗಡ್ಮನ್ ಸರ್ ಹೇಳ್ಕೊಟ್ಟಾರ್ರಿ ಈಗ ಟ್ಯೂಷನ್ ಹೇಳಕ್ ನಾ ಬಂದಿನಪ್ಪ ಹ್ಞೂನ್ರಿ ನೀವು ಮೊದಲು ಕಲ್ತದ್ದಕ್ಕೆ ಒಂದಿಟ್ಟು ಕ್ವಶನ್ ಕೇಳ ನಾನು ಹೇಳ್ರಿ ಅಟೆಂಡೆನ್ಸ್ ತೋಲೆಪ್ಪ ನಿಮ್ಮ ಹೆಸರು ಅದು ಇಲ್ಲಿ ನೋಂದಾಯಿಸಿರ್ಲಿಲ್ಲ ನಿನ್ನೆ ಹ್ಞೂನ್ರಿ ಹೆಸರು ಕೇಳ್ತಾನ ನೋಡ ಹೇಳ್ರಿ ಒಬ್ಬೊಬ್ರ ಹೆಸರು ಅನ್ರಿ ಐಗೋಳು ಹುಷೇನಿ ಎಸ್ ಸರ್ ಐಗೋಳು ಹುಷೇನ್ ನೆನಪನಿ ಪಿಂಜಾರ್ ಮಲ್ಲಯ್ಯ ಎಸ್ ಸರ್ ಪಿಂಜಾರ್ ಮಲ್ಲಯ್ಯ ಚಡ್ಡಿ ಚಿಲ್ಕ್ಯಾ ಎಸ್ ಸರ್ ಮಡ್ಡಿ ಮಲಿಕ್ಯಾ ಎಸ್ ಸರ್ ಚಂದ ಅದಾವಪ್ಪ ಹೆಸರ ನಾಳೆಯಿಂದ ಬರೋಬ್ಬರಿ ಟ್ಯೂಷನ್ಗೆ ಬರ್ಬೇಕಾ ನೀವು ಹ್ಞೂನ್ರಿ ಈಗ ನಿಮ್ಮ ಊರಿನ ಗಣ್ಯ ವ್ಯಕ್ತಿಗಳ ಹೆಸರು ಕೇಳ್ತಾನೆ ರಾಜಕಾರಣಿ ಇದು ಹೇಳ್ತೀರಾ ಹ್ಞೂನ್ರಿ ಹಾ ಅಲ್ಲೋಗಿಡು ಹಾ ನಿಮ್ಮೂರಿನ ಪ್ರಧಾನ ಮಂತ್ರಿ ಯಾರು ನಮ್ಮೂರಿನ ಪ್ರಧಾನ ಮಂತ್ರಿ ಗಡ್ಗಿ ಕಾಂತು ಬಂದಿರೇನ್ರಿ ಸಾವುಕಾರ ಇಲ್ಲಿ ಎಲ್ಲಾರ ಲೇ ಕರೆಕ್ಟಾಗಿ ಹೇಳ್ರಿ ಲೇ ಬಡ್ಡಿಗೆ ತಗೊಂಡ ಬರ್ತಾರ ಅವ್ರು ಸಾವುಕಾರ ಹಂಗೆ ಅನ್ಬೇಡ್ರಿ ಅವ್ರ ಅಂದಂಗಾತ ಹಾಂ ನಮ್ಮೂರಿನ
ನಿಮ್ಮೂರಿನ ಮುಖ್ಯಮಂತ್ರಿ ಯಾರು? ತಾಳಿಕೊಟ್ಟ ರಾಜ. ಮುಖ್ಯಮಂತ್ರಿ ಅವ್ ಕೊಟ್ರೆ ಈ ಸತೆ ಸೀಟ್. ಹಾ ನಿಮ್ಮೂರಿನ ನೀರಾವರಿ ಸಚಿವರು ಯಾರಪ್ಪ? ಅಂಗಡಿ ಕಾಲಾಪುರಿ. ಯಪ್ಪ ಎಂತಾವ್ ಕೊಟ್ಟಿರ್ಲಿ ಊರು ಬರಬರಿ ಕೊಟ್ಟಿರಿ ಬಿಡ ನೀವು. ಅಲ್ಲ ಊರು ತುಂಬಾ ಜೊಲ್ಲು ಸುಡಿಸ್ಕೊತ ಅಡ್ಡಾಡಿದ್ರೆ ನೀರಾವರಿ ಮಂತ್ರಿ 10 ಎಕರೆ ಹೊಲ ಆರಾಮ್ ನೀರು ಹಾಸ್ಬೋದು. ಹೌದಲ್ಲ ತಮ್ಗಳೇ? ಅದಕ್ಕೆ ಕೊಟ್ಟಾರ ಅವರಿಗೆ. ಮತ್ತ ನಿಮ್ಮೂರಿನ ಸಾರಿಗೆ ಸಚಿವರು ಯಾರ್ಲಿ? ನಮ್ಮೂರಿನ ಸಾರಿಗೆ ಸಚಿವರು ಪಾಚಾಪ್ರಿ. ಹಸನ ಮಾಡ್ಯಾನ ಬಿಡ ಪಾಚಪ್ಪ. ಬರಬರಿ ಆತ. ಹಾ ತಮ್ಮ ಈಗ ರಾಜಕಾರಣಿಗಳು ಸಾಕು. ಈಗ ಗುಂಡಾಲಕ ಬರದ ಅಡ್ಡ ಅಜ್ಜನ ಬಡಿಗೆ ಇಟ್ರಿ ಏನಕ್ಕೈತಿ? ನಡಬರಕ್ ಒಂದು ಪೂಜೆ ಕೊಟ್ರಿ ಏನಕ್ಕೈತಿ? ಅದ ರೀತಿ ದ ಬರೋದು ದದ ಕುಂಡಿ ಸಿಳಿದ್ರಿ ಏನಕ್ಕೈತಿ? ಅಡಿಸಿಗಂಡ್ರೆ ನಾಳೆಗೆ ತಗೋತೀನಿ ನಿಮ್ಮನ್ನ, ಇವತ್ತು ಬೇಡ. ಹಾ ಈಗ ನೀವು ಪ್ರೇಯರ್ ಮಾಡ್ತೀರೇನಪ್ಪ? ಹ್ಞೂನ್ರಿ. ಯೋಗಾಸನ? ಹ್ಞೂನ್ರಿ. ಹಾ ಸೀದಾ ಕುಂದರಿಪ್ಪ. 4 ಮಂದಿ ಸೀದಾ ಕುಂದರ್ರಿ. एक साथ शुरू कर. एक साथ शुरू कर. ಭಾಳ ಚಂದ ಮಾಡ್ತಾರಪ್ಪ ನೀವು. ಅಡ್ಡಿ ಇಲ್ಲ, ನಾಳೆಗೆ ತಿದ್ದುತ್ತನ್ಲೇ ನಿಮ್ಮನ್ನ. ಆಕಿನ್ನ ನಿಮ್ಮನ್ನ ಕೂಡ ತಿತ್ತನ್ ನಾಳೆ. ಹಾ ಇವತ್ತ ಯಾವಾರ ಭಾವಗೀತೆ ಹಾಡವ್ರದ್ರಲ್ಲೇ ಕೊಡಪ್ಪ. ಮೈ ಕೂಡ ಹಾಡ್ತಾನತ್. ಏನು ಹಾಡ್ತಾನ ನೋಡು ನಾವು. ಬೇಡುವೆನು ವರವನ್ನು ಕೊಡು ಮೇಷ್ಟ್ರೆ ಮಗಳನ್ನು, ಕೊನೆ ತನಕ ಇರ್ತೀವಿ ಜೋಡಿ, ಕೊಡಲಿಕ್ಕ ಹೊಕ್ಕೀವಿ ಓಡಿ. ಏನು ಹೊಕ್ಕಿಪ್ಪ? ಆಕಿನ ಕೊಡಸ್ರಿ ನಿಮ್ಮ ಊರಾಕಿನ ಪಡ್ಡಿನ. ಒಂದೊಂದು ಹಾಡೋದು ಹುಟ್ರಿಗೆ ಲಗ್ನ ಮಾಡಿ ಕಳಿಸ್ತೀನಿ. ಹೌದ್ರಲ್ಲೇ ನಾಳೆಗೆ ತಗೋತೀನಿ ನಿಮ್ಮನ್ನು. ನಡ್ರಿ ಈಗ ನಡ್ರಿ. ನಮ್ಮೋರ ನ್ಯಾಯ ದೇವರು ಈ ನಮ್ಮ ಯಜಮಾನರು, ನಮ್ಮೋರ ನ್ಯಾಯ ಅಲ್ವೋ. ಬೆಂಗಳೂರಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೇನ್ರಿ ದಣಿಯರ. ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಈ ಕಡೆ ಬರೋದಾಗಲಿಲ್ರಿ. ಹೌದಾ? ಪ್ರಯಾಣ ಸುಖಕರವಾಗಿತ್ತು ತಾನೇ? ಎಲ್ಲಿ ರುದ್ರ? ಎಲ್ಲ ನನ್ನ ಪಾದರಕ್ಷೆಗಳನ್ನ ಬಿಟ್ಟಿದ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲೋ? ಮಾತಿನಲ್ಲಿ ವಿಷವಿಲ್ಲ, ಆಡಿದರೆ ಕೊಳ್ಳಿಲ್ಲ. ಇನ್ನೊಂದ್ಸಾರಿ ನೀನು ಇವುಗಳನ್ನ ಕೈಯಿಂದ ಮುಟ್ಕೂಡ್ದು. ಇದಕ್ಕೆ ನನ್ನ ಮನಸ್ಸು ಒಪ್ಪಲಾರ್ದು. ಯಾಕ್ರಿ ದಣ್ಯರ? ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ ಕಣೋ. ಈ ಮನೆಯ ಮಗ ನೀನು. ಕಳೆದ 25 ವರ್ಷಗಳಿಂದ ಈ ಮನೆಯಲ್ಲಿ ಅತಿ ಶ್ರದ್ಧೆ ನಿಷ್ಠೆಯಿಂದ ದುಡಿಯುತ್ತಾ ಬಂದಿರುವಿ. ಅಷ್ಟೇ ಅಲ್ಲದೆ ವಯಸ್ಸಿನಲ್ಲಿ ನನಗೆ ಸರಿ ಸಮಾನನಾದ ಮನುಷ್ಯ ನೀನು. ಹೀಗಿರುವಾಗ ನೀನು ಈ ರೀತಿ ಕೀಳು ಕೆಲಸ ಮಾಡೋದನ್ನ ನಾನು ಒಪ್ಪುವುದಲ್ಲ ರುದ್ರ, ನಾನು ಒಪ್ಪುವುದಲ್ಲ. ಯಾಕೆ ಒಪ್ಪುವುದಿಲ್ರಿ ದಣ್ಯರ? ನಾನು ಎಷ್ಟಾದರೂ ನಿಮ್ಮ ಆಳು ಮಗ ಅಲ್ವೇ?
ಹುಚ್ಚಪ್ಪ, ಹಾಗಂತ ನೀನ್ ತಿಳಿದುಕೊಂಡಿದ್ದೀಯಾ? ನಾವು ತಿಳಿಯಬೇಕಲ್ವೋ? ನೋಡು, ಈ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟೊಂದು ಪ್ರೀತಿ, ವಿಶ್ವಾಸ, ಗೌರವ, ಆಡಳಿತಗಳು ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ, ಆಧಾರಿತಗಳು ನಿನ್ನ ಹೃದಯದಲ್ಲೂ ತುಂಬಿಕೊಂಡಿದೆ. ಅಂದಾಗ ನೀನು ಈ ಮನೆಯಲ್ಲಿ ದುಡಿಯೋ ಆಳಮಗ ಅಂತ ನಾವು ಭಾವಿಸ್ಕೊಂಡಿಲ್ಲ ರುದ್ರ. ನೀನು ಕೂಡ ಈ ಮನೆಯ ಕುಟುಂಬದ ಒಬ್ಬ ಸದಸ್ಯನೆಂದು ಭಾವಿಸಿಕೊಂಡಿದ್ದೇವೆ. ಈ ಮನೆತನದ ಮಾನ ಉಳಿಸುವ ಮಾನವತೆ ಮನುಷ್ಯ ಅಂತ ನಾನು ನಂಬಿದ್ದೇನೆ ರುದ್ರ, ನಾನು ನಂಬಿದ್ದೇನೆ. ದಣ್ಯರ ನಾನು ಭಾಳ ನಂಬಿಟ್ಟಿರಿ ನೋಡ್ರಿ ನೀವು. ನಂಬಬೇಕು ರುದ್ರ, ನಂಬಿದವರನ್ನ ನಂಬಲೇಬೇಕು. ಎಷ್ಟ್ ಸಾಕ್ರಿ ದಣ್ಯರ, ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕೋದ್ ಸಾಕ್ರಿ ದಣ್ಯರ. ದಣ್ಯರ ಅವ್ವಾರ ಇತ್ಲಾಗ ಬರಾಕತ್ತಾರ ನೋಡ್ರಿ. ಎಲ್ಲಪ್ಪ ಯಾವಾಗ ಬಂದ್ಯಪ್ಪ ಬೆಂಗಳೂರಿಂದ? ನಿನ್ನೆ ರಾತ್ರಿನೇ ಬಂದೇನ್ರಿ ಅವ್ವಾರ. ನಿಮ್ಮ ಮಗ ಮಾಂತೇಶ್ ಅಪ್ದಣಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರ ಭಾಳ ಹಠ ಮಾಡಿದ್ ನೋಡ್ರಿ. ಯಾಕಂದ್ರ ಇನ್ನೂ 6 ವರ್ಷದ ಮಗು ಬೆಂಗಳೂರಾಗಿರುವ ನಿಮ್ಮ ತಂಗಿಯವ್ರ ಮನೆಯಲ್ಲಿ ಬಿಟ್ಟು ಬರ್ಬೇಕಾದ್ರ ಭಾಳ ನನ್ನ ಮನಸ್ಸು ಅಂದ್ಕೊಂತ್ರಿ. ಆದ್ರ ನಿಮ್ಮ ತಂಗಿಯವರ ಸಮಾಧಾನ ಹೇಳಿ ನನಗೆ ಕಳಿಸ್ಕೊಟ್ರು ನೋಡ್ರಿ ಅವಾರ. ಹೌದಪ್ಪ, ಅವನಿನ್ನು ಚಿಕ್ಕವನಿದ್ದಾನೆ. ಅವನಿಗೆ ತಿಳುವಳಿಕೆ ಬರಬೇಕಂದ್ರೆ ತುಂಬಾ ದಿನ ಬೇಕು. ಅವನು ದೊಡ್ಡ ವಿದ್ಯಾವಂತನಾಗ್ಬೇಕನ್ನೋ ಆಸೆಯಿಂದ ತಾನೇ ನಾವು ಅವನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದು. ಖಂಡಿತವಾಗಿ ದೊಡ್ಡ ವಿದ್ಯಾವಂತನ ಕಣ್ರಿ ಅವಾರ. ನಮ್ಮ ದೊಡ್ಡ ದಣಿಯರಂಗ ನಮ್ಮ ಚಿಕ್ಕ ದಣಿನೂ ಸುತ್ತು 40 ಹಳ್ಳಿಯ ಜನರಲ್ಲಿ ಹೆಸರು ಗಳಿಸ್ತಾನ್ರಿ. ಹೆಸರು ನಿಮಗೂ ಇದ್ದ ಒಬ್ಬನ ಮಗ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಮುಂದೆ ಈ ಮನೆಗೆ ಯಜಮಾನ ಆಗವನು ಅವನ ರೇ ಅವರ. ನಿಜಪ್ಪ ರುದ್ರ, ನಿನ್ ಮಾತು 100ಕ್ಕೆ 100 ಸತ್ಯ. ನಮಗೇನು 10 ಮಕ್ಕಳಿಲ್ಲ, ಇರೋನು ಒಬ್ಬನೇ ಒಬ್ಬ ಮಗ. ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟ್ರೆ ಹೇಳ್ಬಿಟ್ಟಿದ್ದಾರೆ. ಮಹಾಂತೇಶನಂಥ ಮಗ ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿದಿನಪ್ಪ. ಅಂಥ ಮಗನ್ನ ಪಡಿಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಪಡೆದ ಮಗ ಅಪ್ಪ ಅವನು. ಮಹಾದೇವಿ, ನೀನು ಮಗನನ್ನ ಪಡೆಯಬೇಕಾದ್ರೆ ನೀನೊಬ್ಳೆ ಹರಕೆ ಹೊತ್ತಿಲ್ಲ ಕಣೆ. ಮತ್ತೆ ನಿನ್ನ ಹೊಟ್ಟೆಯಿಂದ ಮಗು ಹುಟ್ಲಿ ಅಂತ ನಮ್ಮ ರುದ್ರ ಕೂಡ ಹರಕೆ ಹೊತ್ಕೊಂಡಿದ್ದ. ಹೌದು ಮಹಾದೇವಿ, ನಿನ್ನ ಉದರದಿಂದ ಒಂದು ಗಂಡು ಮಗು ಜನಿಸಿದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದ ಇವನು. ಮಹಾದೇವಿ, ಇವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದ್ರು ಈ ಮನೆತನದ ಮೇಲೆ ಬಹಳ ದೊಡ್ಡ ಅಭಿಮಾನವನ್ನೇ ಇಟ್ಕೊಂಡಿದ್ದಾನೆ. ರುದ್ರಣ್ಣ, ನಿನ್ನನ್ನ ಏನು ಅಂತ ಕರಿಬೇಕಪ್ಪ? ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ನೀತಿಯಲ್ಲಿ ತುಂಬಾ ತುಂಬಾ ದೊಡ್ಡ ನೀತಿಯಪ್ಪ. ನಿನಗೆ ಮಕ್ಕಳಾಗ್ದಿದ್ರು ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದ್ದೀಯ ನೋಡು. ಆದಷ್ಟು ಬೇಗ ನಿನಗೂ ಒಂದು ಮಗು ಆಗ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಹೊತ್ಕೊಳ್ತೀನಪ್ಪ. ದಣ್ಯರ ಮಾತಿನ ಗದ್ದಲ್ದಾಗ ಒಂದು ವಿಷಯ ಹೇಳೋದನ್ನ ಮರ್ತ ಬಿಟ್ಟು ನೋಡ್ರಿ. ಈಗ ನನ್ನ ಹೆಂಡತಿ. ನಿನ್ನ ಹೆಂಡತಿ ಏನಾಯ್ತಪ್ಪ? ಏನಾಯ್ತು ನಿನ್ನ ಹೆಂಡತಿಗೆ? ನನ್ನ ಹೆಂಡತಿ ಗರ್ಭವತಿ ರೀ. ಎಂತ ಸಂತೋಷ ಸುದ್ದಿ ಹೇಳ್ದ್ಯಾ? ಹಡಿಯಾಕಂತ ತವ್ರ ಮನಿಗೆ ಹೋಗ್ಯಾಳ್ರ. ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟೀನ್ರಿ ದಣ್ಯರ. ಹೊಂಟಿರ್ಬೇಕು ಹೋಗ್ಲಾರ್ದೆ ಇನ್ನೇನೋ ಮಾಡ್ತೀಯ ಅಲ್ವಾ ರುದ್ರ? ಈ ವಿಷಯ ಇಷ್ಟು ದಿವಸ ನಮ್ಗೆ ಯಾಕೋ ತಿಳಿಸ್ಲಿಲ್ಲ? ಹೇಳ್ ಕಳ್ಸಿದ್ರೆ ನಾವಿಬ್ರು ಗಂಡ ಹೆಂಡತಿ ಜಮ್ ಅಂತ ನಿಮ್ಮ ಮನೆಗೆ ಬಂದು ಸೀಮಂತ ಕಾರ್ಯನ ಮಾಡಿ ಬರ್ತಿದ್ವಿ. ಈ ವಿಷಯ ನಮಗ್ ಮೊದ್ಲೇ ತಿಳಿಸ್ಬಾರ್ದಾಗಿತ್ತ? ತಿಳಿಸ್ಬೇಕಂದ್ರ ಯಾಕೋ ನಾಚಿಗಾಯ್ತು, ಅದಕ್ಕೆ ತಿಳಿಸಿರ್ಲಿಲ್ಲ ದಣ್ಯರ. ಎಂತ ಹುಚ್ಚನೋ ನೀನು. ಬಿಚ್ಚು ಮನಸ್ಸು ಇದ್ದವ್ರ ಮುಂದೆ ಯಾವತ್ತೂ ಮುಚ್ಚಿಡಬಾರ್ದು. 4 ಜನ ಮೆಚ್ಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಬಾರ್ದು. ಹೋಗ್ಲಿ ರುದ್ರ, ನಿನ್ನ ಹೆಂಡತಿ ಹೆರಿಗೆ ಆದ ತಕ್ಷಣ ನಿನ್ನ ಹೆಂಡತಿ, ನಿನ್ನ ಮಗ, ನೀನು ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡಿ.
ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಸಂತೋಷ ಪಡ್ತೇನೆ. ಏನ್ರಿ ಗಂಡ್ಮಗು ಹುಟ್ಟಿದ್ರೆ ಅಷ್ಟೇ ಚಿನ್ನದ ಸರ ಹಾಕಿ ಕಳಿಸ್ತೀರೇನೋ? ಅದೇನಿಲ್ಲ, ಈ ಸರಿ ರುದ್ರನ್ ಹುಟ್ಟೋದು ಹೆಣ್ಮಗುನೆ. ನಿನ್ ಮಗಳನ್ನ ಕರ್ಕೊಂಡು ನಮ್ಮನೆ. ಇಲ್ಲ ಮಹಾದೇವಿ, ರುದ್ರನ್ ಹುಟ್ಟೋದು ಈ ಸಲ ಗಂಡು ಮಗುನೆ. ಏನಿಲ್ಲ, ಹೆಣ್ಮಗುನೆ. ಗಂಡು ಕನೆ. ಹೆಣ್ಣುರಿ. ಗಂಡು ಕನೆ. ನೋಡ್ರಿ, ಮೊದಲ್ ನನ್ನ ಹೆಂಡತಿ ತಣ್ಣಗ ಹಡಿಲಿ, ಆಮ್ಯಾಲೆ ಏನೇನು ಏನೇನು ಹಾಕ್ತೀರಿ ಹಾಕುವಂತ್ರಿ. ಅವಳಿ ಜವಳಿನೇ ಆಗೋದು. ಸರಿಯಪ್ಪ, ಸರಿ, ಹೋಗ್ಬಾ ನೀನು. ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ರೀ. ನಾ ಇನ್ನ ದಣ್ಯಾರ ಹೋಗ್ಬಾ ಹೋಗ್ಬಾ. ಸರಿ ಹೋಗ್ಬಾ. ದೇವ್ರು ಒಳ್ಳೇದು ಮಾಡಲಿ, ಹೋಗ್ಬಾ. ಮಹಾದೇವಿ, ನಮ್ಮ ರುದ್ರ ಮುತ್ತಿನಂತ ಮನುಷ್ಯ ಕಣೆ. ಹೌದು ರೀ, ಅವನು ಮುತ್ತಿನಂಥ ಮನುಷ್ಯ, ನೀವು ಬಂಗಾರದಂಥ ಮನುಷ್ಯರು. ಓಹೋ, ಮತ್ತೆ ತಾವು? ಅದು ತಮಗೆ ಗೊತ್ತಿರಬೇಕಲ್ಲ. ನೀನಂತಿಂತ ಹೆಣ್ಣಲ್ಲ ಮಹಾದೇವಿ, ಈ ನನ್ನ ಹೃದಯದ ದೇವತೆ, ಈ ಮನೆಯ ಸೌಭಾಗ್ಯ ಲಕ್ಷ್ಮೀ ನೀನು. ನಾನು ಸೌಭಾಗ್ಯ ಲಕ್ಷ್ಮಿ ಆದ್ರೆ ನೀವು ನನ್ನ ಹೃದಯದ ದೇವರು ರೀ, ನನ್ನ ಪಾಲಿನ ದೇವರು. ಜನ್ಮವಿದ್ದರೆ ಹೆಣ್ಣಾಗಿ ಹುಟ್ಟಿದರೆ, ಏಳು ಜನ್ಮವಿದ್ದರೆ ಹೆಣ್ಣಾಗಿ ಹುಟ್ಟಿದರೆ ಶಿವನನ್ನೇ ಕೇಳುವುದೇ ಬಂದೆ, ಧರ್ಮ ಪತ್ನಿ ನೀನಾಗುವುದು. ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗವಾದರೆ, ನೀನು ಜೊತೆಯಲ್ಲಿದ್ದರೆ ಭೂಮಿ ಸ್ವರ್ಗವಾದರೆ, ನಿನ್ನನ್ನು ಪಡೆಯುವುದಷ್ಟೇ ನೀನಿರದ ಈ ಲೋಕ. ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನಾ ಕಂಡೆ ದೇವಿಯ ರೂಪ, ನನ್ನ ಬಾಡಿನ ನಂದ ದೀಪ. ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ, ನನಗೆ ಸಾವು ಬಂದರೆ ಏನಿಲ್ಲ ತೊಂದರೆ, ನಿನ್ನ ಮುಂದೆ ಈ ಪ್ರಾಣ ಹೋಗಲಿ, ಮುತ್ತೈದ ಭಾಗ್ಯ ನಿನಗೆ ದೊರಕಲಿ. ಹುಟ್ಟಿಕೊಂಡೆ ಪತ್ತಲ ಮೆಟ್ಟಿಕೊಂಡ
ಜಾಸ್ತಿ ತಲೆಯಾಗ ತುಂಬಬಾರ್ದು. ಯಾಕಂದ್ರ ಒಂದೇ ಸೌನೆ ಕಿಚ್ಚಿನ್ಯಾಗ ಬಿದ್ದು ಒದ್ಯಾಡ್ದಂಗ ಆಕೈತಿ. ರಾತ್ರಿ ಮನ್ಕೊಂಡ್ರ ಕಣ್ಣಿಗೆ ಸರಿಯಾಗಿ ನಿದ್ದಿನೇ ಬರವಲ್ದು. ಗುದ್ದಿ 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 ಎಬ್ಬದಂಗ ಆಕೈತಿ. ಇನ್ನು ಎತ್ತ ಕುಂತ್ರ ಎದಿ ಗುಂಡ್ಗಿ ಒಂದೇ ಸೌನೆ ಢವಢವ 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 ಅಂತ ಬರ್ಕೊಂತೈತಿ. ಹಿಂಗೆ ಯಾಕೆ ಆಗ್ತೈತಿ? ಯಾಕಂದ್ರ ಯವ್ವನದ ಮಬ್ಬು ನನ್ನ ಮೈಯಾಗ ನೀರಿಗೆ ಬಾರ ಚೆನ್ನಿ ಬಿಂದೆ ಹಿಡ್ಕೊಂಡು ನೀರಿಗೆ ಬಾರ ಚೆನ್ನಿ ಬಿಂದೆ ಹಿಡ್ಕೊಂಡು ನಾನು ಬರ್ತಿಲ್ಲ ಹಸುವ ಬಡ್ಕೊಂಡು ನೀರಿಗೆ ಬಾರ ಚೆನ್ನಿ ಬಿಂದೆ ಹಿಡ್ಕೊಂಡು ನೀರಿಗೆ ಬಾರ ಚೆನ್ನಿ ಬಿಂದೆ ಹಿಡ್ಕೊಂಡು ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಒಬ್ಬ ಮನೆಗೆ ಮಾಡತಿ ಸಂಸಾರ ಸಲುವಾಗಿ ಕೈ ಹೇಳಿದ ನನ್ನನು ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಒಟ್ಟ ಮನೆಗೆ ಹೋಗಿ ನನಗ ಮಾಡತಿ ಸಂಸಾರ ನಡೂರಾಗ ಕಡಲರ ಕಲಿಗೆ ಬರತಿನ ಬೆನ್ನಾದ್ರೆ ಒಂದರ ಹೆದರ ಕೈಯಾದ್ರೆ ಮನಸರ ಮಾಡಿ ನೋಪಿಸಿ ಮಲಿಗೆಯಾಗಿ ನಿಂತೈತಿ ನಡೂರಾಗ ಕಡಲರ ಕಲಿಗೆ ಹುಡುಗಿ ನಿನ್ನ ಗ್ಯಾರೇಜನ್ಯಾಗ ಬಿಡಲೇನ ನನ್ನ ಗಾಡಿ ನಿನ್ನ ಮರತಂಗ ನಾ ಇರಲಿ ಮನಸ್ಸಿನ ನಿನ್ನ ಗೋಡ್ಯಾಗ ಕುಂದ್ರಿಸಿ ಬಿನಳ ತೊಳಗ ಹಣಿ ಹಣಿ ಬಿಳ ದಾನೆ ಮುಗುಲಿಗೆ ಹತ್ತೈತಿ ನಳ ತೊಳಗ ಹಣಿ ಹಣಿ ಬಿಳ ಚಲಗ ಬಾತಾಯಿ ಬೇದಿನ ಸಂಗ ನಿಮ್ಮ ಗೋಡ್ಯಾಗ ಕುಂದ್ರಿಸಿ ಬಿನಳ ತೊಳಗ ಹಣಿ ಹಣಿ ಬಿಳ ದಾನೆ ಮುಗುಲಿಗೆ ಹತ್ತೈತಿ ನಳ ತೊಳಗ ತಟ ತಟ ಬಿಳ ಕಣ್ಣಿನೊಳಗ ಶುರು ಅಂದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರು ಆದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಚಿಚಿ ಚಿಚಿ ಮಾಡಬಾರ್ದ್ರಿ ಅಪ್ಪ ಈ ನೀರ್ ಬಿಡುದು ಅಂದನ ಮಾಡಬಾರ್ದು. ಮುಂದಿನ ಯಾರು ಹೇಳ್ಬೇಕು? ಏನ ಸುಂದ್ರಿ ತಳ ತಳ ಹೊಡಿ ಕೊಡ ತಕ ತಕ ತುಂಬ್ಕೊಂಡ ಕುಣ್ಯಾತಿ ಅಲ್ಲ ಸುಂದ್ರಿ. ಏನ್ ಮಾಡ್ಲಿ? ನಿಂದು ಬೇಕು ಬೇಕು ಅನ್ನತೈತಿ. ಏ ನಿಮ್ಮವನ ಪಿಂಡ್ರಿಕ್ಯ ಅಲ್ಲ ನಂದನ್ ಕೇಳ್ತೈತಿ ಬೇಕು 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 ಅಂತ. ಮದ್ವಿ ಬೇಕಂತ ಕೇಳಾಕುತ್ತೈತಿ. ಏ ಮಾನಗೇಡಿ ಸೌಕಾಸ್ ಹೇಳಿ ಕೇಳ್ತಾವ ನನ್ ಕಿವಿ ಹಿಂಗ್ಯಾ ನಾಯಿ ಒದ್ರದಂಗ ಒದ್ರಾಗತ್ತಿ. ಏ ನೀ ಮೌನ ಯೋರಾಗ ಹುಟ್ಟಿದಾಕಿನ ನನ್ನ ಮದುವೆ ಸುದ್ದಿ ತಗೊಂಡು ನೀ ಏನ್ ಮಾಡ್ತಿ? ಮೊದಲ ಚಲೋತ್ನಾಗ ನೀರು ಬಿಡೋದ್ ಕಲಿ. ನೀರು ಬಿಡೋ ನರ್ಸೆ ಅಂದ್ರ 6 ದಿನಕ್ಕೆ 3 ದಿನಕ್ಕೆ ಬಿಡ್ತೀಯಲ್ಲ.
ಈ ನಿನ್ನ ಬಾಯಿಯೊಳಗ ಜಲ ಪುಟಿತೈತ ಏನು ಬತ್ತಿ ಬತ್ತಿ ಹೋಗೈತು? ಇನ್ನ ನನ್ನ ಬಾಯಿ ಜಲ ಇನ್ನ ಬತ್ತಿಲ್ಲ. ಇನ್ನ ಪಿಂಕ್ಲರ್ ಹೆಂಗ್ ಜಿಗಿತಾವ ಹಂಗ ಚಿಲಿ ಮಿಲಿ ಜಿಗಿತೈತೆ ಸುಂದ್ರಿ. ಅಲ್ಲ ನನಗೆ ಗೊತ್ತಿಲ್ಲೇನು ಈ ನಿನ್ನ ನಳದ ಪವರ್ ಹೆಂಗೈತಿ ಅಂತ. ಮೊದಲ ನಿನ್ನ ನಳದ ಬುಡಕ ನಾನು ಕೊಡ ಇಟ್ಟಿರ್ತೀನ, ಮೊದಲು ಬರೋತ್ನ್ಯಾಗ ಬುಷ್ 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 ಅಂತ ಜೋರಾಗಿ ಬರ್ತಾವು. ಇನ್ನೂ ಅರ್ಧ ಕೊಡ ತುಂಬಿರಲ್ಲ, ಆಗ್ಲೇ ತಟ 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 ಅಂತ ಹನಿ ಹನಿ ಉದ್ರಾಗ ಚಾಲು ಮಾಡ್ತಾವ. ಕೊಡ ನನ್ನ ಪೂರ್ತಿ ತುಂಬ್ತೈತೆ ಅದೂ ಇಲ್ಲ. ಹಿಂಗಾದ್ರೆ ಹೆಂಗೋ ನಿಮ್ಮವನ ಪಿಂಡ್ರಿಕೆ ಏನಿ ಮೋನ್ ಎವ್ರಾಗ ಹುಟ್ಟಿದಾಕಿನ ಆರ್ರಾಗ ಹುಡ್ದವ ನಾ ಮುಂದಕ್ಕೆ ಹೇಳ. ಅಲ್ಲ ನನ್ನ ನಳದ ಬುಡಕ ನಿಂದ ಕೊಡ ಇಟ್ಟ ನೋಡ, ನಾ ಬಿಡು ಪೋರ್ಸಿಗೆ ನಿನ್ನ ಕೊಡ ತೂತಿ ಬಿದ್ದಿತ್ ನೋಡ ಸುಂದ್ರಿ. ಅಲ್ಲ ಕೊಡ ಇಟ್ಟಿನಿ ಬಿಡು ಮತ್ ನಳ ದೊಡ್ಡ ಕೈಗಿ ಏನು ಪೋ ಎರಡು ಹೊಡೆದಿನಿ ಯಾಕೆ ಹಿಡಿದು ಹೊತ್ಲೇನು ಏನು ಕೈಯನ್ ಬಳಿ ಮತ್ ಅದೇ ಅಂದನ ಮತ್ತೇನಾರ ಮತ್ ನಾನು ಓದ್ತಿಲ್ಲ ಹಿಡ್ದು ನಿಂದು. ಅಲ್ಲ ಸುಂದ್ರಿ ನಿನ್ನ ಕೊಡ ಸಾಂದೈತೆ ಅಲ್ಲ. ಕೊಡ ಸಾಣ್ದೈತ್ಯಾ ಏನ್ ಮಾಡ್ಬೇಕು ಅದಕ್ಕ? ಅಲ್ಲ ಸುಂದ್ರಿ ಎಲ್ಲಾ ಕೊಡ ನೋಡಿ ನಾವು ಊರ್ ಮಂದಿ ಕೊಡ, ನಿನ್ನ ಕೊಡ ಸಾಂದಿದ್ರೆ ನಿನ್ನ ಕೊಡದ ಬಾಯಿ ಎಟ್ಟದ ವಾರದೈತ್ಲಿ ಸುಂದ್ರಿ. ಏನು ನನ್ನ ಕೊಡದ ಬಾಯಿ ದೊಡ್ಡದೈತ್ಯಾ ಅದಕ್ಕೆ ಏನ್ ಮಾಡ್ಬೇಕು? ಅದನ್ನ ಸ್ವಲ್ಪ ಹತ್ತರ ಮಾಡಿಸ್ಲಿ ಸುಂದ್ರಿ. ಸಾಲಕ್ ಚೀರ್ದಂಗ ಐತಿದು ಸುಂದ್ರಿ. ಹಾ ಇರ್ಲಿ ಹತ್ತಿ ಮಾಡ್ಸಕ ನನ್ನ ಕೈಯಾಗ ಏನೈತಿ? ಕಂಪ್ನಿಯಿಂದ ಹಿಂಗ ಹುಟ್ಟೈತಿ, ಬೇಕಾದ್ರೆ ಹೇಳು ಇನ್ನೊಂದು ಸ್ವಲ್ಪ ಅಗಲ ಮಾಡಿಸ್ತೀನಿ. ಅಲ್ಲ ಸುಂದ್ರಿ ಹತ್ತಿನೂ ಮಾಡ್ಸೋದು ಬೇಡ ಅಗ್ಲೂನು ಮಾಡ್ಸೋದು ಬೇಡ, ಅದು ಹೆಂಗೈತೆ ಹಂಗ ಇರ್ಲಿ. ಏನಾರ ಗುದ್ದಾಡಕ್ ಹೋದ್ರ ಮತ್ ಮೂರ ಬಟ್ಟೆ ಮೂಲಿಗೆ ಒಗಿಬೇಕಾಗತ್ತೆ ಸುಂದ್ರಿ. ಏನ್ ಮಸ್ತ್ ಅದಳು ಯಪ್ಪ ಈಕಿ. ಅದೆಲ್ಲ ಹೋಗ್ಲಿ ಬಿಡು. ನರ್ಸು ಯಾವ ಕಡೆ ಹೊಂಟಿಯಪ್ಪ ನೀ? ಇಲ್ಲೇ ಮ್ಯಾಗಿ ನೂನ್ಯಾಗ ತಳಗಿ ನೂನ್ಯಾಗ ನೀರ್ ಬಿಡಾಕ್ ಹೊಂಟೀನಿ. ಬಿಟ್ಟಿಲ್ಲ ನೀರವ್ರಿಗೆ? ಅಲ್ಲ ಮ್ಯಾಗಿ ನೂನ್ಯಾಗ ಹೋದ್ರ ನರ್ಸಪ್ಪ ಮಾವ ನೀರ ಬಿಟ್ಟಿಲ್ಲ ಅಂತಾರ, ತಳಗಿ ನೂನ್ಯಾಗ ಬಂದ್ರೆ ಮಾವ ನಿಂದ ನೀರ ಬರೋಲೈತ್ ನೋಡಂತಾರ ಸುಂದ್ರಿ. ತಲಿ ಕೆಟ್ಟ ಬಿಟ್ಟೈತಿ. ಏನ್ ಮಸ್ತ್ ಅದಳು ಯಪ್ಪ ಈಕಿ. ನಿನ್ನ ಮಾತು ಕೇಳಿ ನನ್ನ ತಲೆ ಕೆಟ್ಟ ಹೋಗಾಕತ್ತೈತಿ. ಅಲ್ಲ ನೋಡ್ ನರ್ಸು, ನೀ ಯಾರಿಗಾರ ಬಿಡು ಏನಾರ ಮಾಡು, ಒಟ್ನಾಗ ಇನ್ನು ಮುಂದೆ ನಾ ಪಬ್ಲಿಕ್ ನಳಕ್ ಹೋಗೋದು ಬಂದ್ ಮಾಡಿಬಿಡ್ತೀನಿ. ಸೀದಾ ನಿನ್ನ ಟ್ಯಾಂಕಿಗೆ ಬರ್ತೀನಿ. ನನಗೆ ಮಾತ್ರ ಸರಿಯಾಗಿ ಬಿಟ್ಟು ಕಳಿಸ್ಬೇಕಾ? ಮತ್ತೆ ಹೌದು ಸುಂದ್ರಿ ಹೌದು. ಮುಂದೆ ಏಕ ಸೀದಾ ನಮ್ಮ ನಳಕ ಬಾ ನೀನು. ಬಿಟ್ಟು ನಿನಗ ಸಾಕ್ ನಂಗೆ ನೀರು ಬಿಡ್ತೀನಿ. ಹಾ ಸುಂದ್ರಿ. ಅಲ್ಲ ಅಕಸ್ಮಾತ್ ನೀ ಬಿಡ್ಲಿಲ್ಲ ಅಂದ್ರೆ ಹೆಂಗ? ಎಂತಿಂತ ಇದ್ ಬೀತಿ ಹೆಂಗಸರಿಗೆ ಬಿಡ್ತೇನ ಅಂತ ಇನ್ನು ನಾ ನಿನಗೆ ಬಿಡುದಿಲ್ಲೇನ ಸುಂದ್ರಿ. ಆಯ್ತು ನಾಳೆ ನಾನು ನಿನ್ನ ಟ್ಯಾಂಕಿಗೆ ಬರ್ತೀನಿ. ನನಗೆ ಗೊತ್ತಾಯ್ತು, ನಾನು ಬರ್ಲೆ? ಏ ಸುಂದ್ರಿ ನಿಂದಿರಲಿ ಇನ್ನ ಭಾಳ ಐತಿ. ನೀನು ಮುಂಜಾನೆ ಬರಬೇಡ ಟ್ಯಾಂಕಿಕ, ಮತ್ತ ಸಂಜಿನ್ಯಾಗ ಬಾ. ಸಂಜಿನ್ಯಾಗ ಯಾಕ ಮುಂಜಾನೆ ಎಲ್ಲಾರ್ಗಿ ನೀರು ಬಿಟ್ಟು ನನ್ನ ಟ್ಯಾಂಕ್ ಖಾಲಿ ಆಗಿರ್ತೈತಿ. ಸಂಜಿನ್ಯಾಗ ಬಾ ಫುಲ್ ತುಂಬಿರ್ತೈತಿ ನನ್ನ ಟ್ಯಾಂಕ್ ಫುಲ್. ನಿನಗ್ ಸಾಕ್ ಅನ್ನೋಂಗ್ ನೀರು ಬಿಡ್ತೀನಿ. ಆಯ್ತು ಹಂಗಾದ್ರೆ ನಾನು ಬರ್ಲೆ? ಏ ಇನ್ನ ಭಾಳ ಐತಿ. ಹೇಳ ಮತ್ತೆ ಕೇಳಾಕತ್ತೀನಿ. ನಿಂದ ಐತಿ. ಏನು ನಂದೈತಿ? ಅಲ್ಲ ಖಾಲಿ ಕೊಡ ತಗೊಂಡು ಹೋಗೋಣ. ಮಾಡಿ ಒಂದ್ಸಿ ಆಗ್ಯಾನ ಮಜ್ಗಿ. ಲೊಟೆ ಊರಾಗ ಕಡದರೆ ಕಡಿಮೆ ನಿನ್ನ ತರುತನ ಬಿಡುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಆಗರಿಲ್ಲ. ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ಹಕ್ಕೆ ಹಕ್ಕೆ ಊರಾಗ ಕಡದರ ಕಡೆ ತರುತನ ಬಿಡುದಿಲ್ಲ.
ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದ ಜಾಗರಿಲ್ಲ ನಿಮ್ಮ ಪಾಡಾಡಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡಾಡಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಮಾಡಿ ಕರಿತಿದ ಕಡಕಾಗಿ ಬಾರ ನನ್ನ ಹಿಂದಿಂದ ಗೆಳತಿಗೆ ನೋಡಲು ಮುಂದಿಂದ ಸಸ್ಯ ಆಗಿನ ಇಂದ ವಿನಾಗತಿ ಆಗಲಿ ಗೆಳತಿ ನನನಿನ ಸಂಬಂಧ ವಿನಾಗತಿ ಆಗಲಿ ಗೆಳತಿ ನನನಿನ ಸಂಬಂಧ ತಿರುಗಿ ನೋಡಲಾಗಿ ಮುಗ್ಗ ಮನಸ ನೋಡಿ ಪ್ರೀತಿ ಮಾಡಾಗಿ ಚೂಡಿ ಜ್ಞಾನ ಗೆಳತಿನ ಚಂದ ಕಾಣಾಗಿ ಜೋಡೆ ಬಿಟ್ಟುಕೊಂಡ ದಿನ ಸಾಲಿಗೆ ಹೋಗುವಾಗಿ ಯಾರ ಬಿತ್ತೋದು ಪ್ರೀತಿ ಆಗವ ನನ್ನ ಬಾಳ ಹೇಳುವಂದು ಆಗೋಟಿ ನೀನು ಮರಿಬೇಡ ಗೆಳತಿ ಮರಿಬೇಡ ಗೆಳತಿ ಬೆಳಕೇರಿ ನಾವು ಜೀವಾದ ನಿನಗಾಗಿ ಕನಸ ಕಂಡೇನೆ ನೂರಾರು ಕನಸದ ಕಂಡ ಕುಂತೇನೆ ನೂರಾರು ಕನಸದ ಕಣಕ ಕುಂತೇನೆ ಗಾಡಿ ಸೌಂಡ ಕೇಳಿ ನರಬೋಡೋಟಿ ಬರುವಾಗಿ ಗಾಡಿ ಜೋರ ಹೊಡೆಯ ನಾನು ಜಗಳ ಮಾಡಾಗಿ ನಮ್ಮ ಅವ್ವಗ ಅತ್ತಿ ಅತ್ತಿ ಅಂತ ಕರಿವಾಗಿ ಅವ್ವ ಅಪ್ಪನ ಮರೆಯುವಂಗ ಪ್ರೀತಿ ಕೊಟ್ಟಾಗಿ ನನ್ನ ಎಲ್ಲ ಜಾತಿ ಬೇರೆಯಾದರು ಪ್ರೀತಿ ಹೊಲಗೆ ಇಬ್ಬರನ್ನು ಕುಡಿಸನಾದ ಬರಿ ಯಾವ ಜನ್ಮದ ಪುಣ್ಯದ ಗೆಳತಿ ನನಗೆ ಲಾ 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 ಅದೊಂದು ಚಲೋ ಕಲ್ತಿದ್ದೆ ಹಾರ್ಸೋದು. ಏನಂದಿ? ಹೆಚ್ಚಿಗತ್ತೇನಂದೆ ಬಿಟ್ಟು ಹೋದೆಯ ಉಸಿರೇ ಉಸಿರೇ ಬದಲನ್ನು ಬಿಟ್ಟು ಹೋದೆಯ ನನ್ನ ಬಾಗಿನ ಜ್ಯೋತಿಯಾಗಿ ನನ್ನ ಪ್ರಾಣದ ಮೂರ್ತಿಯಾಗಿ ನನ್ನ ಪ್ರಾಣದ ಪ್ರಾಣವಾಗಿ ಎಲ್ಲಿ ಹೋದೆ ದೂರವಾಗಿ ಚೆಲಿವಿ ಒಲವಿ ಚೆಲಿವಿ ಒಲವಿ. ರುದ್ರ, ನಿನ್ನ ಹೆಂಡತಿ ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತೆ. ಎಲ್ಲಿ ಮಗು ಚೆನ್ನಾಗಿದೆಯೋ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಹಳ ಮುದ್ದಾಗಿದೆ ರುದ್ರ, ಬಹಳ ಮುದ್ದಾಗಿದೆ. ರುದ್ರ, ಎಲ್ಲೋ ನಿನ್ನ ಹೆಂಡತಿ ಗೌರಮ್ಮ? ದಣ್ಯರ, ನನ್ನ ಹೆಂಡತಿ ಈ ಹೆಣ್ಣು ಮಗುವೆ ಜನ್ಮ ಕೊಟ್ಟು ನನ್ನ ಹೆಂಡತಿ. ನಿನ್ನ ಹೆಂಡತಿ ಏನಾಯ್ತು? ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತು. ಇದೇನು ಹೇಳ್ತಿರ್ವಿ ನೀನು? ಕಲ್ಪನೆಯಲ್ಲಿ ಕಾಣದಂತ ದುರಂತವನ್ನ
ನಿಜ ಬದುಕಿನಲ್ಲೇ ಕಂಡು ಬಿಟ್ಟಿಯ ರುದ್ರ. ಯಾರಿಗೆ ಅಂತ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ ರುದ್ರ. ಭಗವಂತ ನಿನ್ನ ಬಾಳ್ನಲ್ಲಿ ಅಂತ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟ ರುದ್ರ. ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ, ನನ್ನ ಬಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ಕಣೋ. ನಿಜ ದಣಿಯರ ನಿಜ. ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಯಿತು. ಬಡತನ ಬೇಗುದೆಯಲ್ಲಿ ಬಾಳ್ವೆ ಎಷ್ಟು ಭಾರವಾದರೂ ಭಯಪಡದೆ ಬದುಕುತ್ತಿದ್ದೆ. ನನ್ನ ಬದುಕೆಂಬ ಬಂಡೆಯನ್ನು ನಾವಿಬ್ಬರು ಗಂಡ ಎಂದರು ಜೋಡೆತ್ತುಗಳಾಗಿ ಜಗುತ್ತಿದ್ದೆವು. ನನ್ನ ಬದುಕಿನ ಬಂಡೆಯ ಒಂದು ಚಕ್ರ ಕಳಚಿ ಹೋಯಿತು. ನನ್ನ ಬಾಳು ಬರಡಾಯಿತು. ನನ್ನ ಹೆಂಡತಿ ನೀಡಿ ಹೋದ ಮಗು ಅನಾಥಳಾದಳು. ಈ ಪಾಪಿ ಮಗು ಹುಟ್ಟದಿದ್ದರೆ ನನ್ನ ಹೆಂಡತಿ ಖಂಡಿತ ಸಾಯುತ್ತಿರಲಿಲ್ಲ. ತಪ್ಪು ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣಿತಿನ ಹೊಡಿಬಾರ್ದು ರುದ್ರ, ಹೊಡಿಬಾರ್ದು. ಈ ಭೂಮಿ ಮೇಲೆ ಯಾರ ಸಾವಿಗೆ ಯಾರ ಜನನೂ ಕಾರಣವಲ್ಲ, ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲ. ಇಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಲೇ ಇರುತ್ತಾರೆ. ಹುಟ್ಟು ಸಾಯುವವರ ಮಧ್ಯೆ ಸಂಬಂಧ ಕಟ್ಟಲು ನಾವ್ಯಾರು ರುದ್ರ? ನಾವ್ಯಾರು? ಇಲ್ಲಿ ಎಲ್ರು ಅವರವರ ಯೋಗ, ಅವರವರ ಭೋಗ, ಅವರವ್ರ ಬೆನ್ನಿಗೆ ಕಟ್ಕೊಂಡು ಈ ಭೂಮಿಗೆ ಬಂದಿರುವರು ನಾವೆಲ್ಲ. ಬರೀ ಹುಚ್ಚು ಭ್ರಮೆಯಲ್ಲಿ ಕಾಲ ಕಳೆಯುವುದೇ ಈ ಮಾನವನ ಮೂರ್ಖತನ ರುದ್ರ, ಮೂರ್ಖತನ. ಅಂದ್ರೆ ಮಾಡಿಕೊಂಡ ಹೆಂಡ್ತಿನ ಮರಿಬೇಕಂತೀರ ಅದನ್ನೇ? ಹೌದು ರುದ್ರ, ಹುಟ್ಟಿದ ಮನುಷ್ಯ ಈ ಪ್ರಪಂಚವನ್ನೇ ಮರೆತು ಬಹುದೂರ ಹೋಗುತ್ತಿರುವಾಗ ಇನ್ನು ಕಟ್ಟಿಕೊಂಡ ಹೆಂಡತಿ ಎಷ್ಟು ದಿವಸದವಳು ರುದ್ರ, ದಿವಸದವಳು ರುದ್ರ. ನಮ್ಮಿಂದ ಮಾಯವಾದದ್ದನ್ನೆಲ್ಲ ನಾವು ಮರಿಲೇಬೇಕು ರುದ್ರ. ಮರೆಯಲು ನಿನ್ ಮನಸ್ಸು ದೃಢ ನಿರ್ಧಾರ ಮಾಡು ರುದ್ರ. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಹೇಗಿದ್ದಾನೆ? ಈ ಮಗುವನ್ನ ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ನೋಡ್ರುದ್ರ, ಈ ಮುದ್ದಾದ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಬಿಟ್ಟು ಇವಳಿಗೆ ಕೂಲಿನೋ ನಾಲಿನೋ ಮಾಡಲು ಹಚ್ಚಬೇಡ. ಇವಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸು, ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳು ಬೆಳೆದು ದೊಡ್ಡವಳು ಆದ್ಮೇಲೆ ತನ್ನ ಕಾಲ ಮೇಲೆ ತಾನು ನಿಂತು ಇಂಥವ್ರ ಮಗಳು ಅಂತ ಹೆಸರು ಮಾಡಬೇಕು. ಹಾಕ್ ಬೆಳೆಸು ರುದ್ರ. ಇವತ್ತಿನಿಂದ ಈ ಮಗು ನಿನ್ ಮಗು ಅಲ್ಲ ರುದ್ರ, ನನ್ನ ಮಗಳು ಅಂತ ಹೇಳ್ಕೊತೀನಿ ರುದ್ರ. ಈಗ ಈ ಹಣವನ್ನ ಇಟ್ಕೋ ನಿನ್ನ ಮಗಳ ವಿದ್ಯಾಭ್ಯಾಸದ ಖರ್ಚಿಗಾಗಿ. ಅಪಾರ, ಈ ನಿಮ್ಮ ಋಣನ ಯಾವ ಜನ್ಮದಾಗ ಮುಟ್ಟಿಸ್ಲಿ ಅಂತೀನಿ. ಯಾಕೋ ರುದ್ರ ಕಣ್ಣಲ್ಲಿ ನೀರು? ಋಣ ಮುಟ್ಟಿಸುವ ಕಾಲ ಒಂದಿಲ್ಲ ಒಂದಿನ ಬಂದೇ ಬರುತ್ತೆ ರುದ್ರ.
ಉಂಡವರಿಗೆ ಉಣಿಸೋದಕ್ಕಿಂತ ಹಸಿದವರಿಗೆ ಅನ್ನ ಹಾಕ್ಬೇಕು. ಹೊಟ್ಟೆ ತುಂಬದವ್ರಿಗೆ ಅನ್ನ ಹಾಕಿದ್ರೆ ತಟ್ಟೆಲ್ ಬಿಟ್ಟು ಕೈ ತೊಳೆದ ಮೇಲೆ ಹೇಳ್ತಾರೆ ಕಣೋ. ಅದೇ ಹಸಿದವರಿಗೆ ಒಂದು ತುತ್ತು ಅನ್ನ ಕೊಟ್ಟು ನೋಡು, ಭ್ರಷ್ಟಾನ್ನ ಮಾಡಿ ಊಟ ಮಾಡ್ತಾರಪ್ಪ. ಭ್ರಷ್ಟಾನ್ನ ಮಾಡಿ ಊಟ ಮಾಡ್ತಾರೆ. ರುದ್ರ, ಈಗ ನೀನು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದ್ದೀಯ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರೆ ಆ ಭಗವಂತ ಸಹ ಮೆಚ್ಚಲಾರ. ಇರ್ಲಿ ರುದ್ರ, ಈ ಮಗುವನ್ನ ಈ ಊರಲ್ಲಿ ಯಾರ ಮನೇಲಿ ಬಿಟ್ಟು ಜೋಪಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ? ಇಲ್ರಿ ದಣ್ಯಾರ, ಈ ಊರಾಗ ಯಾರ ಮನೆಯಲ್ಲಿ ಬಿಟ್ಟು ಬರೋದಿಲ್ಲ. ಬೆಂಗಳೂರಾಗಿರೋ ನನ್ನ ಹೆಂಡತಿ ತಂಗಿ ಮಗಳ ಮನ್ಯಾಗ ಬಿಟ್ಟು ಹೊಟ್ಟಿ ಬದುಕಾಕಂತ ಬೆಂಗಳೂರಿಗೆ ಹೋಗಿ ಭಾಳ ದಿನ ಆತ್ರಿ. ಅಲ್ಲೇ ಹೋಗಿ ನನ್ನ ಮಗಳು ಬಿಟ್ಟು ಬರ್ತೀನಿ ರೀ. ನನ್ನ ಹೆಂಡತಿ ತಮ್ಮ ಕೂಡ ಅಲ್ಲೇ ಇದ್ದಾನೆ. ಇಬ್ಬರೇ ಜೊತೆಯಲ್ಲೇ ಬೆಳೆಯಬಹುದು ಅಂತ ನನ್ನ ಆಸೆ. ಅಕ್ಕನ ಮಗಳಂದ ಮೇಲೆ ಪ್ರೀತಿಯಿಂದ ಜೋಪಾನ ಅಕ್ಕಳಂತೇಳಿ ನನ್ನ ಆಸೆ ರೀ ಅಪ್ಪ, ನನ್ನ ಆಸೆ. ಅಷ್ಟೇ ಮಾಡು ರುದ್ರ, ನೀನು ಇವತ್ತೇ ಬೆಂಗಳೂರಿಗೆ ಹೊರಟೋಗು. ಮಗು ಇನ್ನು ಹಾಲು ಕುಡಿಯೋ ಆಸುಗೂಸು. ಹಾಲು ಬೇಕು, ತಾಯಿ ಪ್ರೀತಿ ಬೇಕು, ಆ ಮಮತೆ ಬೇಕು, ತಾಯಿಯ ಅಕ್ಕರೆತನ ಬೇಕು. ಅಣ್ಣನ ಮಗಳು ಅಂದ ತಕ್ಷಣ ನಿನ್ ತಂಗಿ ಆ ಎಲ್ಲ ಪ್ರೀತಿನ ಅವಳಿಗೆ ಕೊಡ್ತಾಳೆ ಕಣೋ. ನೀನು ಇವತ್ತೇ ಬೆಂಗಳೂರಿಗೆ ಹೋಗಿ ಈ ಮಗುವನ್ನ ನಿನ್ನ ತಂಗಿ ಹತ್ರ ಬಿಟ್ಟು ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತ ಚೆನ್ನಾಗಿ ತಿಳಿಸಿ ಹೇಳಿಬಾ ರುದ್ರ. ಆಯ್ತ್ರಿ ಅಪ್ಪರ, ನಾ ಹೋಗಿ ಬರ್ತೇನೆ. ಹೋಗಿ ಬಾ ರುದ್ರ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಮನದೊಳಗೆ ಚೀಟೆ ದಿನ ದಿನವೂ ಕೂದಿದು ಒಲುಮೆ ಹೂವಾಸಿಯು ಹೊಣನು ಪ್ರೀತಿ ಬಿಟ್ಟು ಬೀಳದೆ ಪ್ರೀತಿ ಕಾಡಿ ಕಾಡಿ ಅಗ್ನಿ ಕುಂಡವಾಯಿತು ಒಡನಾಡವು ಒಡನಾಡವು. ಶಿವ ಶಂಕರ ಮಚ್ಚರ್ದು ನೀನೆ ಹುಚ್ಚದ್ದಿರ್ದಾರು ಮಚ್ಚರ್ದು ನೀನೆ ಹುಚ್ಚದ್ದಿರ್ದಾರು ಎಲ್ಲ ಮುಂದೆ ಎಂದ ಮುಚ್ಚಗಳು ನೀಸಿ ಜಾಮ್ ತುಟ್ಟುರೆ ನೀಸಿ ಜಾಮ್ ತುಟ್ಟು ಮಾರೋ ರಾವಣ ರಾವಣ ಹತ್ತೂರಿನ ಬಡಿಯಾಳಿಗೆ ಗೊತ್ತೇನೆ ಯಾರು ನಿಂಗೆ ಸೈನ್ಯದ ಇಲ್ಲ ಹಿಂದೆ ಎಂಟೋಣೆ ರಾಜನಿಗೆ ಬೆಳಗಾಗೋದಂತೆ ಬೆಳೆದ ಬೆಳಗಾಗೋದಂತೆ ನಾಟ ಬಂದವರು ಗುರುಬೇಣಿ ನಾಟ ಬಂದವರು ಗುರುಬೇಣಿ ನಾಟ ಬಂದವರು ಯಾರ್ಯಾರೋ ಯಾರ್ಯಾರೋ ಗುರುಬೇಣಿ ನಾಟ ಬಂದವರು ಯಾರ್ಯಾರೋ
ಈ ನೃತ್ಯದ ಉಳಿದಲು ಕರುನಾಡಿನ ಮಣ್ಣಿನಲು ಈ ನೃತ್ಯದ ಕರುನಾಡಿನ ಮಣ್ಣಿನಲು ಕರಿಕಾಳಿಂಗ ಸರ್ಪಕ್ಕೆ ಇರೋದು ಕೇವಲ ಒಂದು ಹಲ್ಲಿನಲ್ಲಿ ಮಾತ್ರ ವಿಷ. ಕರಿ ಚೇಳಿಗಿರುವುದು ಅದರ ಬಾಳಿನ ಕೊಂಡೆಯಲ್ಲಿ ಮಾತ್ರ ವಿಷ. ಅನಾಪೆಲಿಸ್ ಎಂಬ ಕೀಟಕ್ಕೆ ಇರುವುದು ಕೇವಲ ತುದಿಯಲ್ಲಿ ಮಾತ್ರ ವಿಷ. ಆದ್ರೆ ಜಿ ರಸಿಕರ ರಾಜ ಜಿ ಮಹಾಂತೇಶ್ ದನಿಗೆ ಇರುವುದು ಇಡೀ ಅಂಗಾಂಗಗಳಲ್ಲಿ ವಿಷ. ಒಂದು ಹಳ್ಳಿ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಗ್ರಾಮ ಪಂಚಾಯತಿ ಸುಧಾರಣೆ ಆಗ್ಬೇಕು. ಒಂದು ಗ್ರಾಮ ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ತಾಲೂಕ್ ಪಂಚಾಯತಿ ಸುಧಾರಣೆ ಆಗ್ಬೇಕು. ಒಂದು ತಾಲೂಕ್ ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಜಿಲ್ಲಾ ಪಂಚಾಯತಿ ಸುಧಾರಣೆ ಆಗ್ಬೇಕು. ಒಂದು ಜಿಲ್ಲಾ ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ರಾಜ್ಯ ಸರ್ಕಾರ ಸುಧಾರಣೆ ಆಗ್ಬೇಕು. ಒಂದು ರಾಜ್ಯ ಸರ್ಕಾರ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಕೇಂದ್ರ ಸರ್ಕಾರ ಸುಧಾರಣೆ ಆಗ್ಬೇಕು. ಒಂದು ಕೇಂದ್ರ ಸರ್ಕಾರ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಅಲ್ಲಿರುವ ಪ್ರಧಾನ ಮಂತ್ರಿ ಸುಧಾರಣೆ ಆಗ್ಬೇಕು. ಅಂದಾಗ ಮಾತ್ರ ಈ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ರಾಮಾಯಣದಲ್ಲಿ ರಾವಣ ಕಣ್ಣಿಟ್ಟಿದ್ದು ಸೀತೆಯನ್ನು, ತ್ರೇತಾಯುಗದಲ್ಲಿ ವಿಶ್ವಾಮಿತ್ರ ಕಣ್ಣಿಟ್ಟಿದ್ದು ಮೇನಕೆಯನ್ನು, ದ್ವಾಪಾರ ಯುಗದಲ್ಲಿ ದುಶ್ಯಾಸನ ಕಣ್ಣಿಟ್ಟಿದ್ದು ದ್ರೌಪದಿಯನ್ನು. ಆದರೆ ಜಿ ರಸಿಕರ ರಾಜ ಜಿ ಮಹಾಂತೇಶ್ ದನಿ ಕಣ್ಣಿಟ್ಟಿರೋದು ಆ ಅಂಬಿಕಾ ಅನ್ನೋ ಹೆಣ್ಣಿನ ಮೇಲೆ. ಮನೆಗೆ ತಕ್ಕ ಮಗನಾಕಬೇಕೆಂಬ ಮಮಕಾರ ಹತ್ತವರ ಕಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು 10 ಮನೆಗಳ ಒಡೆಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಅದೇ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಜಿ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ, ಕಂಡ 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 ಯೌವನದ ಹೆಣ್ಣುಗಳ. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಜಿ ಮಹಾಂತೇಶನ ಮಡಿಲಲ್ಲಿ ವಿಷ ಕಾಂಡ. ಎನ್ನ ಮನದಿಚ್ಛೆಯಂತೆ ನಡೆದರೆ ಮಹಾಂತೇಶ, ನನ್ನಿಚ್ಛೆಯನ್ನು ತುಚ್ಚ ಕಟ್ಟಿದ್ದೆ. ಆದರೆ ಬಾಳು ನೊಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಅಮ್ಮ, ಏನಮ್ಮ? ತಗೋಪ್ಪ, ಹಾಲು ಕುಡಿಯೋ ಕಂದ. ಅಮ್ಮ, ಏನಮ್ಮ? ಹಾಲು ಕುಡಿಯೋ. ಅಲ್ಲೋ, ಇಷ್ಟು ತನಕ ಎಲ್ಲೋ ಇದ್ದೆ ಮನೇಲಿ, ಒಂದು ನಿಮಿಷನೂ ಮನೇಲಿರಲಿಲ್ಲ. ಎಲ್ಲಿ ಹೋಗಿದ್ದೆ? ನಿಮ್ಮಪ್ಪ ನೋಡು
ಮಹಾಂತೇಶ ಮಹಾಂತೇಶ ಅಂತ ಒಂದೇ ಸಮನೆ ಕೂಗ್ತಾ ಇದ್ದಾರೆ. ಮನೇಲಿರಲ್ಲಲ್ವೋ? ಅಮ್ಮ, ಮನೆಯಲ್ಲಿ ಕುಳಿತು ಒಬ್ಬನಿಗೆ ಬೇಜಾರಾಗಿತ್ತಮ್ಮ. ಅದಕ್ಕೆ ನನ್ನ ಸ್ನೇಹಿತರನ್ನ ಕಾಣಲು ಹೊರಗಡೆ ಹೋಗಿದ್ದೆಮ್ಮ. ಅಲ್ವೋ, ನೀನ್ ಬೆಂಗಳೂರಿಂದ ಬರೋದೇ ಅಪರೂಪ. ಬಂದ್ರು 4 ದಿನ 4 ನಿಮಿಷನೂ ಮನೇಲಿರೋದಿಲ್ವಲ್ಲ. ಇವತ್ತೊಂದಿನ ಆದ್ರೂ ಮನೇಲಿರಪ್ಪ. ತಗೋ ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಹಾಲು ಕೊಡಲು ಬಂದಿರುವೆ ಅಲ್ಲಮ್ಮ. ಈ ನಿನ್ನ ಮಗ ಚಿಕ್ಕ ಮಗು ಮಾಂತೇಶ ಅಲ್ಲಮ್ಮ, ನಿನ್ನೆತ್ತರಕ್ಕೆ ಬೆಳೆದ ನಿಂತ ಪ್ರಾಪ್ತ ವಯಸ್ಸಿನ ಮಗ ಅಮ್ಮ ನಾನು. ಕಂದ, ನೀನ್ ಇಷ್ಟೇ ಬೆಳೆದು ದೊಡ್ಡವನಾದ್ರು ಮುಂದೆ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಕಣ್ಣಲ್ಲಿ ನೀನಿನ್ನೂ ಚಿಕ್ಕವನಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ನಿತ್ಯ ನಾವು ನಿನಗೆ ಹಾಲು ಕುಡಿಸ್ತಾ ಇದ್ವಿ. ಆ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ. ನೀನು ಊರಿಗೆ ಬಂದಾಗ್ಲಾದ್ರೂ ಹಾಲು ಕುಡಿದು ಚೆನ್ನಾಗಿರ್ಲಿ ಅನ್ನೋದೇ ಹೆತ್ತವಳ ಆಸೆಯಪ್ಪ. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಎಡುಕಲ್ಲ ಮಹಾಂತೇಶ. ತಗೋಪ್ಪ, ಹಾಲು ಕುಡಿಯಪ್ಪ. ಅಮ್ಮ, ಹೆತ್ತ ತಾಯಿಯ ಕಳಿನ ಪ್ರೀತಿಯನ್ನು ತಿಳಿಲಾರ್ದೆ ಏನೇನು ತಪ್ಪು ಮಾತನಾಡಿಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಬೇಡಮ್ಮ. ಅಮ್ಮ, ನಾ ಇನ್ನು ಮುಂದೆ ಈ ಊರಿಗೆ ಬಂದಾಗೊಮ್ಮೆ ನಿನ್ನ ಕೈಯಾರ ನಾನು ಹಾಲು ಕುಡಿದೆ ಈ ಮನೆಯಿಂದ ಹೊರ ಹೋಗ್ತೀನಿ. ಸರಿ ತಾನೇ? ನಿನಗೆ ಸಂತೋಷ ತಾನೇ? ನೀನೇ ಹಾಲು ಕುಡಿಸ್ಬೇಕಮ್ಮ ನನಗೆ. ಬ್ರಹ್ಮ ವಿಷ್ಣು ಶಿವ ಎದಿ ಹಾಲು ಕುಡಿದರೆ ಮಾನಿನಿ ದೈವ ಅಂತ ಕಾಲು ಮುಗಿದರೆ ಬಾಡಿಗೆ ಬಂದೆ ಮನೆ ಬಾಡಿಗೆ ಬಂದೆ ಗುಣೆ ಭೂಮಿಗೆ ದೈವ ಬಂದೇನೆ ತಾಯಿ ದಾರಿಗೆ ಬಂದೆ ಕೊನೆ ರಾಗಿಗೆ ಬಂದೆ ತಲೆ ಸೃಷ್ಟಿಸೋ ಜೀವ ಬಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದಿ ಹಾಲು ಕುಡಿದರೆ ಅಮ್ಮ ನೀನೇ ದೈವ ಅಂತ ಹಾಲು ಮುಗಿದರೆ ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಅಪ್ಪಾಜಿ ಏನಾದರೂ ತಪ್ಪು ತಿಳಿದುಕೊಂಡರೇನಮ್ಮ? ತಪ್ಪು ತಿಳ್ಕೊಳ್ಳೋದಕ್ಕೆ ಮನೇಲಿ ಇದ್ರೆ ತಾನೆ. ನೀನು ಕುಡಿದು ಬರೋದನ್ನ ನಾನು ಕಂಡೆ. ನಿನ್ನ ಕೈ ಹಿಡಿದು ಕರ್ತಂದು ಒಳ ಮಲಗಿಸಿದೆ. ಆಗ ನಿನಗೆ ಪ್ರಜ್ಞೆ ಇರಲಿಲ್ಲ, ನಿನ್ನ ಘನತೆ ಅರಿವು ನಿನಗಿರಲಿಲ್ಲ. ಇನ್ನು ಈ ನಿನ್ನ ಕೆಟ್ಟ ಚಟ ನಿಮ್ಮಪ್ಪನ ಕಣ್ಣಿಗೆ ಬೀಳಿಲ್ಲಲ್ಲ, ಆದ್ರೆ ನನ್ನ ಪುಣ್ಯ ಅಂತ ತಿಳ್ಕೋಬೇಕು. ಅಮ್ಮ, ಹೌದು ಕಂದ, ಹೆತ್ತ ಕರುಳಿನ ತಾಯಿಯಾಗಿ ಹೇಳ್ತಾ ಇದ್ದೀನಪ್ಪ. 10 ಜನ ನೋಡಿ ಮೆಚ್ಕೊಳ್ಳೋಂಥ ಕೆಲಸ ಮಾಡಬೇಕೇ ವಿನಃ ಇಂಥ ಹೀನ ಕೆಲಸಕ್ಕೆಂದು ಮನಸ್ಸು ಮಾಡಬಾರ್ದು. ಈ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಸೇದೋದು, ಜೂಜಾಡೋದು ಮಾಡಿದ್ರೆ ನಿನ್ನ ಜೀವನ ಅಧಪತನಕ್ಕೆ ಇಳಿಯುತ್ತೆ. ಎಚ್ಚರ ಮಹಾಂತೇಶ. ನಾನೇನಂತ ತಪ್ಪು ಮಾಡಿರುವೆನಮ್ಮ? ಈ ಕಲಿಯುಗದಲ್ಲಿ ಕುಡಿಯೋದು ಒಂದು ದೊಡ್ಡ ಅಪರಾಧವೇ. ಕಳ್ಳತನ, ಕೊಲೆ, ಅತ್ಯಾಚಾರ ಮಾಡಿದರೆ ಮಾತ್ರ ತಪ್ಪಾಗುತ್ತದೆ ಅಮ್ಮ. ಅಮ್ಮ, ನಾನು 40 ಹಳ್ಳಿಯ ಅರಸನ ಮಗ ಅಮ್ಮ. ನಾನು ಹುಟ್ಟಿದ್ದ ದೊಡ್ಡ ಧನಿಕರು ನಾವು. ನಮ್ಮ ಲೆವೆಲ್ಗೆ ತಕ್ಕ ಹಾಗೆ ನಮ್ಮ ಸ್ಟೇಟಸ್ ಅನ್ನು ಕಾಯೋದ್ರಲ್ಲಿ ಯಾವ ದೊಡ್ಡ ತಪ್ಪಲ್ಲಮ್ಮ. ಹಾಗಂತ ನೀ ತಿಳ್ಕೊಂಡಿದ್ಯಪ್ಪ, ನಾವು ತಿಳ್ಕೋಬೇಕಲ್ಲ. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಲ್ಲಿ ಎಂದು ತಪ್ಪಿಗೆ ಆಸ್ಪದವೇ ಇಲ್ಲ. ತಪ್ಪು ಮಾಡಿ ಈ ಜಾಗದಲ್ಲಿ ಯಾರೇ ನಿಂತರು ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂಥ ಮನೆತನವಪ್ಪ ಇದು. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಬಾರ್ದು. ಒಂದು ವೇಳೆ ತಪ್ಪು ನಡೆದಿದ್ದೆ ಆದ್ರೆ ನಿನಗೆ ದುರಂತ ತಪ್ಪಿದ್ದಲ್ಲ. ಎಚ್ಚರ ಮಹಾಂತೇಶ. ಅಮ್ಮ ಏನು ಹೇಳ್ತಾ ಇದೀಯಮ್ಮ ನೀನು? ಅಮ್ಮ, ಹೆತ್ತವರ ಆಜ್ಞೆ ಅಮ್ಮ. ಅಮ್ಮ, ಇನ್ನು ಮುಂದೆ ನಾನೆಂದೂ ಇಂಥ ತಪ್ಪನ್ನು ಮಾಡಲಾರೆ ಅಮ್ಮ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದೆ. ನೀನು ಶಿಕ್ಷೆಯನ್ನು ನೀಡುವುದಾದರೆ ಅಮ್ಮ, ನಿನ್ನ ಕೈಯಾರ ನನ್ನ ಕೆನ್ನೆಗೆ 4 ಬಾರಿಸಿ ಬಿಡಮ್ಮ.
ಕೆಟ್ಟವಳಲ್ಲಪ್ಪ ಈ ನಿನ್ ತಾಯಿ. ನೋಡು, ನನಗೇನು 10 ಮಕ್ಕಳಿಲ್ವೋ, ಇರೋನು ನೀನೊಬ್ನೇ ಕಣ. ಈ ಗಂಡ ಹೆಂಡಿರ ಬಾಳಿಗೆ ಕಣ್ಣಾಗ್ಬೇಕಾದ ನೀನು 100 ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಕೊಳ್ಳುವ ಮನೋಭಾವ ಈ ಹೆತ್ತ ಕರುಳಿಗಿದೆ. ಆದ್ರೆ ನಿಮ್ ತಂದೆಯವರಂತವ್ರಲ್ಲಪ್ಪ, ಅಂಥವ್ರಲ್ಲ. ದುಷ್ಟರನ್ನ ಕಂಡರೆ ಕೆಂಡ ಕಾರುತ್ತಾರೆ, ಕಳ್ಳರನ್ನ ಕಂಡರೆ ಅವರ ಕೈಯನ್ನೇ ಕತ್ತರಿಸುತ್ತಾರೆ, ಕೊಲೆಗಡುಕರನ್ನ ಕಂಡರೆ ಅವರ ಕತ್ತನ್ನೇ ಕತ್ತರಿಸುತ್ತಾರೆ. ಅಂಥ ನಿಷ್ಠಾವಂತರಪ್ಪ ನಿಮ್ಮ ತಂದೆ. ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆ ಇರಬೇಕು. ಕನಸು ಮನಸ್ಸಿನಲ್ಲೂ ನಿನ್ನಿಂದ ಯಾವ ತಪ್ಪು ನಡಿಬಾರ್ದು ಮಹಂತೇಶ. ಅದನ್ನ ಸಹಿಸೋ ಶಕ್ತಿ ನನಗಿಲ್ವೋ? ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಮ್ಮ. ಜಗದೊಳಗೆ ಮೊದಲು ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಮ್ಮ. ಇನ್ನು ಮುಂದೆ ನಾನೆಂದೂ ಇಂಥ ತಪ್ಪನ್ನು ಮಾಡಲಾರೆ ಅಮ್ಮ. ಅಮ್ಮ, ಇದು ಈ ನಿನ್ನ ಮಗನ ಕೊನೆ ಮಾತಮ್ಮ. ಅಮ್ಮ, ಇದು ಈ ನಿನ್ನ ಮಗನ ಕೊನೆ ಮಾತಮ್ಮ. ಜಗದೊಳಗೆ ಮೊದಲು ಮಗ ಯಾವ ತಪ್ಪು ಮಾಡಲ್ಲ, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿಗಳು, ಗುಡಿ ಇರದ ದೈವ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲ್ಲಿ, ಹರಸು ಹಸುತರ ತ್ಯಾಗದಲ್ಲಿ, ಜಗಪೂಜೋಗಳಿ ಬದ ತಾಯಿ. ಅಮ್ಮ, ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅಮ್ಮ, ಅದಕ್ಕೆ ಅದಕ್ಕೆ ಏನೋ ಪುಟ್ಟ, ಯಾವಾಗ ಮಗು ಯಾವಾಗ ದೊಡ್ಡವನಾಗ್ತೀವೋ ನನಗೆ ಗೊತ್ತಾಗಲ್ಲ. ಹೇಳು ಬಂಗಾರ. ಅಮ್ಮ, ಅದಕ್ಕೆ ಹೇಳು. ನನಗೆ ಒಂದು 10,000 ರೂಪಾಯಿ ಬೇಕಮ್ಮ. ಅದಕ್ಕೆ ಅಪ್ಪಾಜಿ ಕಡೆಯಿಂದ ಇಷ್ಟು ಕೊಡಮ್ಮ. ಹುಚ್ಚಪ್ಪ, 10,000 ಯಾಕೆ? ನಿಮ್ಮ ಅಪ್ಪಾಜಿ ಬರ್ಲಿ, 50,000 ರೂಪಾಯಿ ಇಸ್ಕೊಡ್ತೀನಿ. ತುಂಬಾ ಜಾಣ. ನೀನು ಓದಿ ಒಳ್ಳೆ ವಿದ್ಯಾವಂತರಾಗ್ಬೇಕನ್ನೋದು ಅಷ್ಟೇ ಆಸೆ. ಏನ್ ಮಹಾದೇವಿ, ಏನು ತಾಯಿ ಮಗ ನಿಂತು ಒಳ್ಳೆ ಸಂತೋಷದಿಂದ ನಗ್ತಾ ಇದ್ದೀರಾ? ಏನ್ ಸಮಾಚಾರ ರೀ? ಪಾಪ ರೀ, ಮಗು ಬೆಂಗಳೂರಿಗೆ ಹೋಗ್ತಾ ಇದ್ದಾನಂತೆ. ಅವನಿಗೆ ಅದು 10,000 ರೂಪಾಯಿ ಬೇಕಂತೆ. ಏನ್ ಮಹಾದೇವಿ, ಏನ್ರಿ? ನಿನ್ನ ಪ್ರೀತಿಯ ಮಗನಿಗೆ 10,000 ಕೊಡ್ಬೇಕಾದ್ರೆ ನನ್ನನ್ನು ಕೇಳ್ಬೇಕಲ್ಲ ಮಹಾದೇವಿ. 10,000 ಬೇಕೆ, 50,000 ಬೇಕಾದ್ರೂ ಕೊಟ್ಟು ಕಳ್ಸು, ನನ್ನ ಅಭ್ಯಂತರವೇನಿಲ್ಲ. ಸರಿ ಸರಿ ಸರಿ. ಆದ್ರೆ ಮಹಾದೇವಿ, ನನ್ನದೊಂದು ಮಾತಿದೆ. ಮಗು ಮಹಂತೇಶ, ಅದು ಏನು ಹೇಳಿ ಅಪ್ಪಾಜಿ? ನಿಮ್ಮ ಮಾತನ್ನು ನಾನು ಅಕ್ಷರಶಃ ಪಾಲಿಸುತ್ತೇನೆ. ನೋಡು ಮಹಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಎಲ್ಲ ಆಸ್ತಿ, ಅಂತಸ್ತು, ಐಶ್ವರ್ಯಕ್ಕೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಬೆಳೆಯುವ ಈ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಮನಸ್ಸನ್ನ ಕೊಂಡು ಸಾವಿರಾರು ಜನ ಮೆಚ್ಕೊಳ್ತಿರ್ಬೇಕು. ಶುಚ್ಛವಾದ ಇಚ್ಛೆಗಳು
ಕಿಚ್ಚಿನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕಪ್ಪ ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತವರ ಕರಳಿನ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆ ಶಿಖರವನ್ನೇರಿ ನಿಮ್ಮ ನಿತ್ಯದ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ನಾನು ಬದುಕ್ತೀನಂತ ಮಾತು ಕೊಡ್ತೀನಪ್ಪಾಜಿ. ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ನಾನು ನಂಬುತ್ತೇನೆ ಮಗ ಮಹಂತೇಶ. ಅಲ್ವೋ, ಹೆತ್ತವರು ಮಕ್ಕಳನ್ನು ನಂಬದೆ ಮತ್ತಿನ್ಯಾರನ್ನು ನಂಬಬೇಕು? ನೋಡು ಮಹಂತೇಶ, ಬಾ. ಬೆಂಗಳೂರಿಗೆ ಹೋಗ್ತಾ ಇದೀಯಾ? ನೋಡು ಮಹಂತೇಶ, ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗೈತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಹೆತ್ತವರು ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಅದಕ್ಕೆ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಗಿಣಿ ನೀನಾಗಿ ನಾನು ತುಂಬಾ ಆಸೆ ಹೊತ್ತುಕೊಳ್ತಿದ್ದೇನೆ ಕಣೋ. ಒಂದು ವೇಳೆ ಈ ಹಕ್ಕಿ ರೆಕ್ಕೆ ಬಲ್ತ ಮೇಲೆ 10 ಜನರನ್ನ ಕುಕ್ಕಿ ತಿನ್ನುವ ರಣಹದ್ದು ನೀನಾಗಬಾರ್ದು ಅಂತ ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಂತೇಶ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡಿರುವ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ. ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿನಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದು. ಅಮ್ಮ, ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕಮ್ಮ. ಮಹಾದೇವಿ, ಸ್ವಲ್ಪ ತಾಡು. ನನ್ಗೆ ಈಗ ಜ್ಞಾಪಕ ಆಯ್ತು. ಇವತ್ತು ನಿನಗೆ ಜ್ಞಾಪಕ ಆಗ್ತಿಲ್ವಾ? ಏನು ಹೇಳಿ ನೋಡೋಣ. ಏನ್ರಿ ಹೇಳು ನೋಡೋಣ. ಮಗನ ಹುಟ್ಟು ಹಬ್ಬ. ಮರ್ತೇ ಬಿಟ್ಟಿದ್ದೆ ನಾನು. ಒಳ್ಳೆ ನೆನಪಾಡ್ಕೊಂಡು Happy birthday to you. Happy birthday to you. Happy birthday to you, Mahadesh. Happy birthday to you. Happy birthday to you. Happy birthday to you. Happy birthday to you, Mahadesh. Happy birthday to you. Happy birthday to you. Happy birthday to you. Happy birthday to you, Mahadesh. Happy birthday to you. Happy birthday to you. Happy birthday to you.
ನಗುತ್ತಾ ನಗುತ್ತಾ ಬಾಳು ನೀನು 3 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 3 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಅಲ್ಲ ಇರುವುದು ತುಂಬಿ ಬರುವುದು ಚೈತ್ರಕ್ಕೆ ತಾನೆ ಬೆಳಕು ಕುಣಿವುದು ಗಗಲು ಕುಣಿವುದು ಸೂರ್ಯನಾಡು ಜಾನನಾಟ ಬಾಣ ನಗಲಂತೆ ಬೀಸಗಾಳಿ ತೂಗ ತೈರು ಭೂಮಿ ನಗಲಂತೆ ದೇವರು ತಂದ ಸೃಷ್ಟಿಯಾದ ಎಂದರು ನಗಲಂತೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಅಮ್ಮ ನನಗೆ ಆಶೀರ್ವಾದ ಮಾಡ್ರಮ್ಮ. ಅಯ್ಯೋ ಏನಪ್ಪ ಈಗಲೇ ಹೊರಟ್ಬಿಟ್ಟೇನೋ ಇನ್ನೊಂದು 4 ದಿನ ಇರ್ಬಾರ್ದೇನೋ ಮಳೆ ಬೇರೆ ಹತ್ಕೊಂಡಿದೆ ಹೋಗ್ಬೇಡವೋ ತಣ್ಣಗೆ ಒಂದು ಸ್ವಲ್ಪ ಬೆಚ್ಚಗಿರು ನಡೆಯೋ ಮನೆಯಲ್ಲಿ ಅಪ್ಪಾಜಿ ನನಗೆ ಆಶೀರ್ವಾದ ಮಾಡಿ ಅಪ್ಪಾಜಿ. ಹೊರಟೇ ಏನು ಮಳೆಯಲ್ಲಿ ರುದ್ರ ನಾನು ಈಗಲೇ ಬೆಂಗಳೂರಿಗೆ ಹೋಗಬೇಕು, ನೀನು ಚೆನ್ನಾಗಿದೆಯಾ ತಾನೇ? ಚೆನ್ನಾಗಿದ್ದೀನಿ ರೀ ದಣ್ಯಾರ. ಇನ್ನೊಂದು 4 ದಿವಸ ಇರ್ಬೋದಾಗಿತ್ತಲ್ಲ. ಇಲ್ಲ ರುದ್ರ, ನನ್ನದು ಅರ್ಜೆಂಟ್ ಕೆಲಸವಿದೆ, ಮತ್ತೆ ಸಮಯ ಸಿಕ್ಕಾಗ ಬಂದು ಹೋಗ್ತೀನಿ, ಸರಿ ತಾನೇ? ರುದ್ರ, ಮಹಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ. ಒಳಗಡೆ ಅವನ ಬ್ಯಾಗ್ ಇದೆ, ಅದರಲ್ಲಿ ಒಂದು 10,000 ರೂಪಾಯಿನ ಇಟ್ಟು ಅವನ್ನ ಬಸ್ ಸ್ಟ್ಯಾಂಡ್ವರೆಗೆ. ಸರಿನಪ್ಪ, 50,000 ಇಟ್ಟು ಬಸ್ ಸ್ಟ್ಯಾಂಡ್ವರೆಗೆ ಬಿಟ್ಟು ಬಾ. ಸರಿ ದಣ್ಯಾರ, ಬರ್ತೀನಿ. ನೋಡು ನಿನಗೆ ಬಾಯ್ಲಿ ನಿನಗೆ ಒಂದು ಕೆಲವೊಂದು ಟಿಪ್ಸ್ ಹೇಳ್ತಿದ್ದೀನಿ. ಸರಿಯಾಗಿ ಹಾಲು ಕುಡಿಯೋದಿಲ್ಲ, ಏನಿಲ್ಲ, ಯಾ ನಮ್ನಿ ಸೊರಗಿದೆಯಾ, ಏನು ನಿನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡಿದ್ಯೇನೋ. ನೀನು ನೋಡು ಬೆಂಗಳೂರಿಗೆ ಹೋದ ತಕ್ಷಣನೇ ಫಸ್ಟ್ ಬೈಕಲ್ಲಿ ಹೋಗ್ಬೇಕಾದ್ರೆ ನಿನ್ನ ಫ್ರೆಂಡ್ಸನ್ನ ಮುಂದೆ ಕೂತು ಅವನೇ ಗಾಡಿ ಹೊಡಿಲಿ, ನೀನು ಆರಾಮಾಗಿ ಹಿಂದೆ ಕೂತ್ಕೊಂಡು ಬಾಪ್ಪ. ಮತ್ತು ಕಾರಲ್ಲಿ ಹೋದ್ರು ಅಷ್ಟೇ, ನೀನು ಮಾತ್ರ ಕಾರ್ ಹೊಡಿಬೇಡ, ಆರಾಮಾಗಿ ಕೂತ್ಕೊ, ನಿನ್ನ ಫ್ರೆಂಡೇ ಹೊಡಿ. ಏನ್ರಿ ಅವನಿನ್ನು ಪುಟ್ಟ ಮಗು ಅಲ್ಲ ಕಣೆ. ಅಯ್ಯೋ ನನಗೆ ಪುಟ್ಟ ಮಗು ರೀ, ಈಗ ಅಂಬೆಗಾಲ್ ಇಡ್ತಾ ಇದೆ ನನ್ನ ಮಗ. ಸರಿ ಊಟ ಮಾಡು, ತಿಂಡಿ ತಿನ್ನು, ಕಣ್ ತುಂಬ ನಿದ್ದೆ ಮಾಡು, ಅಲ್ಲಿ ತಿರುಗಬೇಡ. ದಣ್ಯಾರ, ನನ್ನ ಮಗಳು ಸಹಿತ ಬೆಂಗಳೂರಾಗ ಇದ್ದಾಳ್ರಿ. ಈ ವರ್ಷ BA ಮುಗೀತೈತ್ರಿ. ನೀವು ಸ್ವಲ್ಪ ಭೇಟಿಯಾಗಿ ಅವಳಿಗೆ ಇಲ್ಲಿ ಎಲ್ಲರೂ ಚೆನ್ನಾಗಿದಾರ ಅಂತ ಹೇಳ್ತೀರಾ? ಬೆಂಗಳೂರಿನಲ್ಲಿ ಯಾವ ಕಾಲೇಜ್ ರುದ್ರ? ಅಂತ ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ ನಿನ್ನ ಮಗಳನ್ನ ಎಲ್ಲಂತ ಹುಡ್ಕೋದು? ಸ್ವಲ್ಪ ಅಡ್ರೆಸ್ ಏನಾದರೂ ಇದೇನು? ಚೇ ಮನೆಯಲ್ಲೇ ಬಿಟ್ಟು ಬಂದು ನೋಡ್ರಿ, ನಾಳೆ ಬಂದಾಗ ತಂದು ಕೊಟ್ರಾತು. ಈಗ ಬಸ್ ಸ್ಟ್ಯಾಂಡ್ ತನಕ ಹೋಗೋಣ ಬಾರಿ. ಅಮ್ಮ ನಾ ಇನ್ನು ಹೋಗಿ ಬರ್ತೀನಮ್ಮ. ಅಪ್ಪಾಜಿ ನಾ ಇನ್ನು ಹೋಗಿ ಬರ್ತೀನಿ ಅಪ್ಪಾಜಿ. ಮುಟ್ಟಿದ ತಕ್ಷಣ ನನಗೆ ಫೋನ್ ಮಾಡಬೇಕು. ಅಯ್ಯೋ ನನ್ ಕಂದ ಮುದ್ದು ಬಂಗಾರ, ಏನ್ರಿ ಮೇಲೆ ಅದನ್ನ ಹೇಳ್ರಿ. ಮತ್ತು ನನ್ನ ಮಗನ ಚಿಂತೆ ನನಗೆ ಪಾಪ ನೋಡ್ರಿ, ಎಷ್ಟು ಸೊರಗಿದೆ ಅದು, ಸರಿಯಾಗಿ ಊಟ ಮಾಡ್ತಿಲ್ಲ, ಏನಿಲ್ಲ. ಅಮ್ಮ ಇಲ್ದಿದ್ದಕ್ಕೆ ಚಿಂತೆ ಮಾಡ್ಕೊ ಅಲ್ವೇ, ಯಾವಾಗ್ಲೂ ಬರೀ ಮಗನ್ ಚಿಂತೆನೇನಾ? ಮತ್ತೇನ್ರಿ
ಏನ್ ಮಹಾದೇವಿ ಏನ್ ಹೇಳ್ರಿ ನನಗೆ ತಿಳಿತಾ ಇಲ್ಲ ಕಡೆನೋ ಗಮನಿಸ್ಬೋದಲ್ಲ. ಅಯ್ಯಯ್ಯೋ ನಿಮ್ಮನ್ನೇನು ಗಮನಿಸೋ ದಿನ ಗಮನಿಸ್ತಾ ಇದ್ದೀನಲ್ಲ ಮತ್ತೇನು ಬನ್ರಿ ನಿಮ್ಗೆ ಊಟ ಚಿಂತೆ ತಾನೇ ಅದನ್ನೇನು ಮಾಡ್ತೀನಿ ಬನ್ರಿ ಅಂತ ಸರಿಯಪ್ಪ ಅದನ್ನೇ ಮಾಡಿ ನಡಿ ಬೇರೆ ಏನು ಕೇಳಿಲ್ಲ ನಡಿಯಪ್ಪ. ಪಂಚಮ್ಯಾಗಿದ್ದ ನೀರು ಜಲ್ತೆ ಆಗ್ಯಾದವ್ರ